ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೆ, ನಮ್ಮ ಈ ವಿಡಿಯೋಗಳ ಮುಖಾಂತರ ನಾನು ಬಹಳಷ್ಟು ಆಕರ್ಷಣೆಯ ನಿಯಮದ ವಿಷಯಗಳನ್ನ, ಹೀಲಿಂಗ್ ಪರಿಕ್ರಮಗಳ ವಿಷಯಗಳನ್ನ, ಮತ್ತೆ ಇನ್ನು ಬೇರೆ ಬೇರೆ ಸಕಾರಾತ್ಮಕ ಮಾಹಿತಿಗಳನ್ನ ನಿಮ್ ಜೊತೆ ಹಂಚ್ಕೋತಾ ಇದ್ದೀನಿ. ಅದಕ್ಕೆ ಬಹಳ ಜನ ಬಹಳ ಪ್ರಶ್ನೆಗಳನ್ನ ಕೂಡ ನಮ್ಮನ್ನ ಕೇಳ್ತಾ ಇದ್ದೀರಾ. ಸೊ ಪ್ರಶ್ನೆಗಳನ್ನ ಕೇಳೋದು ಸುಲಭ ಆಗ್ಲಿ ಅಂತ ಅದಕ್ಕೊಂದು ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಿದೀವಿ. ಸುಖಮಯ ಶ್ರೀಮಂತರ ಸಂಘ ಅಂತ ಒಂದು ವಾಟ್ಸ್ಆಪ್ ಕಮ್ಯುನಿಟಿ ಕ್ರಿಯೇಟ್ ಮಾಡಿ ಅಲ್ಲಿ ನೀವು ಜಾಯ್ನ್ ಆಗಿ ಅಲ್ಲಿ ಒಂದು ಗೂಗಲ್ ಫಾರ್ಮ್ ಇದೆ, ಅದ್ರಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿದ್ರೆ ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಸೊ ಈಗಾಗಲೇ ವಾರ ವಾರ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ ಬಂದಿದ್ದೀನಿ. ಈ ವಾರನು ಅದೇ ರೀತಿ ಸ್ವಲ್ಪ ಜನ ತಮ್ಮ ತಮ್ಮ ಪ್ರಶ್ನೆಗಳನ್ನ ಕೇಳಿದೀರಾ, ಅದಕ್ಕೆ ಇವತ್ತು ಉತ್ತರಗಳನ್ನ ನೋಡೋಣ. ಅದಕ್ಕೆ ಮುಂಚೆ ಒಂದು ಎರಡು ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನು ಹೇಳಬೇಕು. ನಾನು ಹೇಳಿದ್ದೀನಿ, ನಿಮಗೆ ಹಣ ಬೇಕು, ಜೀವನದಲ್ಲಿ ಹಣ ಬೇಕು ಅಂದ್ರೆ ಎಕ್ಸ್ಕ್ಯೂಸ್ ಮೀ, ಎಲ್ಲಿಂದ ಹಣ ಬರುತ್ತೆ ಅಂತ ಯೋಚಿಸೋದಕ್ಕೆ ಹೋಗ್ಬಿಡಿ, ಹೇಗ್ ಹಣ ಬರಬೇಕು ಅಂತ ಯೋಚಿಸೋದಕ್ಕೆ ಹೋಗ್ಬಿಡಿ. ನಿಮಗೆ ಹಣ ಬೇಕು, ಎಷ್ಟು ಹಣ ಬೇಕು, ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು ಹಣ ಇರಬೇಕು ಅದನ್ನ ಕ್ಲಿಯರ್ ಆಗಿ ಕೇಳಿ. ಅದು ಬಂದಾಗ ಯಾವ ರೀತಿ ನೀವು ಫೀಲ್ ಮಾಡ್ತೀರೋ ಅದನ್ನ ಫೀಲ್ ಮಾಡಿ ಅಂತ ಹೇಳಿದ್ದೆ. ನಾನು ಕೂಡ ಹಣಕ್ಕಾಗಿ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ. ಮಾಡ್ತಾ ಮಾಡ್ತಾ ನನಗೆ ಬಹಳಷ್ಟು ರೀತಿಯಲ್ಲಿ ಹಣ ಮಾಡೋದಕ್ಕೆ ಉಪಾಯಗಳು ಬಂದಿದೆ, ಐಡಿಯಾಸ್ ಬಂದಿದೆ. ಸೊ ರೀಸೆಂಟ್ ಆಗಿ ಒಂದು ಬುಕ್, ಇದೆಲ್ಲ ನಾನಾಗಿ ಯೋಚಿಸಿ ಹಣ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದಕ್ಕಾಗಿ ಮಾಡಿದ್ದಲ್ಲ. ಹಣ ಮಾಡ್ಬೇಕು, ಹಣ ಬರಬೇಕು ಅಂತ ನಾನು ಆಸೆ ಪಟ್ಟೆ, ಅದು ಮುಗೀತು. ವಿಜುವಲೈಸ್ ಮಾಡಿ ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ, ಅದು ಬಿಟ್ಬಿಟ್ಟೆ. ಆದ್ರೆ ನಮ್ ಗುರುಗಳು ಯಾವಾಗ್ಲೂ ಹೇಳ್ತಾರೆ, ಒಂದು ಕಡೆಯಿಂದ ಹಣ ಬರಬಾರ್ದು, ಎಲ್ಲಾ ಕಡೆಯಿಂದ ಹಣ ಬರಬೇಕು. ಒಂದೇ ಕಡೆಯಿಂದ ಬರಬಾರ್ದು, ಒಂದ್ ಕಡೆಯಿಂದ ಬರಬಾರ್ದಲ್ಲ, ಒಂದೇ ಕಡೆಯಿಂದ ಬರಬಾರ್ದು, ಎಲ್ಲಾ ಕಡೆಯಿಂದ ಬರಬೇಕು. ಸೊ ನೀವು ಹಣಕ್ಕೆ ಮ್ಯಾನಿಫೆಸ್ಟ್ ಮಾಡ್ಬಿಟ್ಟು ಯಾವಾಗ್ಲೂ ಆ ರಿಸೀವಿಂಗ್ ಮೋಡಲ್ ಇರಿ. ಅಂದ್ರೆ ಏನು ನಿಮ್ಮ ಹತ್ರ ಹಣ ಇದೆಯೋ ಅದಕ್ಕೆ ಕೃತಜ್ಞತಾ ಭಾವವನ್ನ ವ್ಯಕ್ತಪಡಿಸಿ, ಮತ್ತೆ ಒಂದೊಂದು ರೂಪಾಯಿಗೂ ಪ್ರೀತಿಯನ್ನ ತೋರಿಸಿ, ಕೃತಜ್ಞತೆ ತೋರಿಸಿ ಅಂತ ಹೇಳ್ತಿರ್ತಾರೆ. ಅದನ್ನೆಲ್ಲ ಮಾಡ್ತಾ ಬಂದಿದ್ದೀನಿ. ಸೊ ಕಳೆದ ಕೆಲವು ತಿಂಗಳಲ್ಲಿ ಹಣ ಬರೋದಕ್ಕೆ ಏನೆಲ್ಲ ದಾರಿಗಳು ಹುಟ್ಕೊಂಡಿದೆ ಅಂದ್ರೆ, ಒಂದು ಪುಸ್ತಕ ಬರೀತಿದ್ದೀನಿ, ಅದು ಆಲ್ಮೋಸ್ಟ್ ರೆಡಿ ಆಗಿದೆ. ಕ್ಲೈಂಟ್ಸ್ಗೆ ಆಡ್ಗಳು ಮಾಡ್ತಾ ಇದ್ದೀನಿ, ಅದ್ ನಡೀತಾ ಇದೆ. ನನ್ನ ಸಿನಿಮಾ ಕೆಲಸ ಮೊದಲಿಂದ ನಡೀತಾ ಇತ್ತು, ಅದಿದೆ. ಅದರ ಜೊತೆ ಈಗ ಲೈಫ್ ಕೋಚಿಂಗ್ ಶುರು ಮಾಡಿದ್ದೀನಿ. ಬಹಳಷ್ಟು ಜನಕ್ಕೆ ನನ್ನ ಕೈಲಾದ ಸೇವೆ ಮಾಡ್ತಾ ಇದ್ದೀನಿ, ಅದ್ರ ಮುಖಾಂತರ ಸ್ವಲ್ಪ ಹಣ ಮಾಡ್ತಾ ಇದ್ದೀನಿ. ಅಂಡ್ ಈ ವಾರ ನನಗೆ ಗುರುವಾರ ತುಂಬಾ ಸ್ಪೆಷಲ್ ಅಂತ ಹೇಳಿದ್ದೆ. ಈ ವಾರ ನಾವು ಮೊದಲನೇ ಬಾರಿಗೆ ಒಂದು ಹೀಲಿಂಗ್ 3 ದಿನಗಳ ಅಡ್ವಾನ್ಸ್ ಹೀಲಿಂಗ್ ಬೂಟ್ ಕ್ಯಾಂಪ್ ಫಸ್ಟ್ ಬ್ಯಾಚ್ ಶುರು ಮಾಡಿದ್ವಿ. 2 ದಿನ ಆಲ್ರೆಡಿ ಆಗಿದೆ, ಇವತ್ತು ಕೊನೆಯ ದಿನ. ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೀತು. ಜನ ಈ ಯೂಟ್ಯೂಬ್ ವಿಡಿಯೋಗಳನ್ನ ನೋಡಿ ಇದರಿಂದ ಸ್ಫೂರ್ತಿ ತುಂಬಿಕೊಂಡು ಉತ್ಸಾಹದಿಂದ ಜನ ಬಂದು ಆ ಬೂಟ್ ಕ್ಯಾಂಪ್ ಅನ್ನು ಅಟೆಂಡ್ ಮಾಡಿದ್ದಾರೆ. ಬಹಳ ಎಷ್ಟೊಂದು ಜನ ತುಂಬಾ ಒಳ್ಳೆ ಒಳ್ಳೆ ಫೀಡ್ಬ್ಯಾಕ್ ಅನ್ನ ಕೊಟ್ರು, ತುಂಬಾ ಒಳ್ಳೆ ಒಳ್ಳೆ ಎಕ್ಸ್ಪೀರಿಯನ್ಸಸ್ ನ ಶೇರ್ ಮಾಡ್ಕೊಂಡ್ರು. ಆ ಎಕ್ಸ್ಪೀರಿಯನ್ಸಸ್ ನೆಲ್ಲ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ನಾನು ಯೂಟ್ಯೂಬ್ ನಲ್ಲಿ ತರ್ತೀನಿ. ಅದರ ಜೊತೆ ನಾನು ಯಾವಾಗ್ಲೂ ಬರೀ ನನ್ನ ಸಿನಿಮಾ ಮೇಲೆ ಕೆಲಸ ಮಾಡ್ತಾ ಇದ್ದೆ. ಆದ್ರೆ ಈಗ ಇದ್ದಕ್ಕಿದ್ದಂಗೆ, ಇದು ನಾನೇ ಏನು ಹುಡುಕೊಂಡು ಹೋಗಿದ್ದಲ್ಲ ಅಥವಾ ನಾನು ಇದ್ರ ಬಗ್ಗೆ ಯೋಚಿಸೂ ಇರ್ಲಿಲ್ಲ, ಒಂದು ಗೆಳೆಯ ಮಿತ್ರ ವೃಂದದಲ್ಲಿ ಒಬ್ಬ ಗೆಳೆಯನಿಂದ ಒಂದು 5 ಕೋಟಿಯ ಸಿನಿಮಾ ಒಂದಕ್ಕೆ ಸ್ಕ್ರೀನ್ ಪ್ಲೇನ ಬರೆಯೋ ಒಂದು ಅವಕಾಶ ಸಿಕ್ಕಿದೆ. ಆಲ್ರೆಡಿ ಅದು ಕನ್ಫರ್ಮ್ ಆಗಿ ಕೆಲಸ ಎಲ್ಲ ಶುರುವಾಗಿದೆ. ಬಹಳ ಅದ್ಭುತವಾದ ಒಂದು ಕಥಾವಸ್ತುನ ಇಟ್ಕೊಂಡು ನನ್ನ ಗೆಳೆಯ ನನ್ನ ಹತ್ರ ಬಂದ್ರು. ಸೊ ನನಗೆ ಕೇಳಿದ್ದೆ, ಬಹಳ ಖುಷಿ ಆಯ್ತು. ಅದಕ್ಕೆ ಸ್ಕ್ರೀನ್ ಪ್ಲೇ ಬರೆಯೋದಕ್ಕೆ ಶುರು ಮಾಡಿದ್ದೀನಿ. ಅದಕ್ಕೂ ಒಂದು ಇಷ್ಟು ಬಡ್ಜೆಟ್ ಅಂತ ಹೇಳಿ ಅದನ್ನ ಸ್ಟಾರ್ಟ್ ಮಾಡಿದೀನಿ. ಸೊ ಈ ರೀತಿ ನಾವು ಯಾವಾಗ ಪ್ರಕೃತಿನ ಬರೀ ಹಣ ಕೇಳಿ ಪ್ರಕೃತಿಗೆ ಶರಣಾಗ್ತೀವಿ, ನಾವು ಯೋಚಿಸದೇ ಇರೋ ರೀತಿನಲ್ಲೆಲ್ಲ ಹಣ ನಮಗ್ ಬರೋದಕ್ಕೆ ಶುರುವಾಗುತ್ತೆ. ಸೊ ಇವತ್ತು ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು KGF1 KGF2 ಎರಡನ್ನೂ ಇಷ್ಟೊತ್ತು ನೋಡ್ತಾ ಕೂತಿದ್ದೆ. ಯಾಕಂದ್ರೆ ಈ ಕಥೆ ಏನ್ ಬರಿತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನಾನು ರೆಫರೆನ್ಸಸ್ಗೆ ಮತ್ತೆ ಇನ್ಸ್ಪಿರೇಷನ್ಗೆ ಅಂತ ಸಿನಿಮಾ ನೋಡ್ತಾ ಇದ್ದೆ. ಸೊ ಜೀವನದಲ್ಲಿ ಅದೊಂಥರ ಒಂದು ಸಂತೋಷ, ನಿಮ್ಗೆ ಇಷ್ಟ ಆಗೋ ಕೆಲ್ಸದಿಂದಾನೇ ನಿಮ್ಗೆ ಹಣ ಮಾಡೋದಕ್ಕಾದ್ರೆ. ಆದ್ರೆ ಅದನ್ನ ನಾವು ಎಫರ್ಟ್ ಹಾಕಿ ಪ್ರಯತ್ನ ಪಟ್ಟು ಮಾಡ್ತೀವಿ ಅಂತ ಹೋಗೋದಕ್ಕಿಂತ ಪ್ರಕೃತಿಗೆ ಶರಣಾಗ್ಬಿಟ್ರೆ ಪ್ರಕೃತಿ ನಿಮ್ಗೆ ಅದ್ಭುತವಾದ ಅವಕಾಶಗಳನ್ನ ತಂದ್ಕೊಡುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ಮ್ಯಾನಿಫೆಸ್ಟೇಷನ್ ಹೇಳ್ಬೇಕು. ಇದೇ ಒಬ್ಬ ಗೆಳೆಯನ ಮುಖಾಂತರ ಒಂದು ಸಣ್ಣ ಪೂಜೆ ಆಯ್ತು ಸಿನಿಮಾದು. ಸೊ ನಾನು ಅವತ್ತು ನನ್ನ ಕಾರ್ ತಗೊಂಡು ಹೋಗ್ತಾ ಇದ್ದೆ. ನನ್ನ ಹತ್ರ ಒಂದು i10 ಕಾರ್ ಇದೆ.
ಐ10 ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ರೀಸೆಂಟ್ ಆಗಿ ನಮ್ಮ ಕಮ್ಯುನಿಟಿನಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ವು. ಯಾರೋ ಒಬ್ರು ಅವ್ರಿಗಾದ ಒಂದು ಅನುಭವನ ಶೇರ್ ಮಾಡಿದ್ವು. ಏನು ಅಂದ್ರೆ ಅವ್ರು ಕಾರ್ ಓಡಿಸ್ತಾ ಇರ್ಬೇಕಾದ್ರೆ ಅವ್ರಿಗೆ ಏನೋ ಒಂದು ಮಗು ತರ ಒಂದು ಸಂತೋಷದಲ್ಲಿ ನಾನು ಇವತ್ತು BMW ಕಾರ್ ಓಡಿಸ್ತಾ ಇದ್ದೀನಿ. ಅವ್ರು ಯಾವ್ದೋ ಕಾರ್ ಇಟ್ಕೊಂಡಿದ್ದಾರೆ, ಬೇಸಿಕ್ ಕಾರು, ಬಟ್ BMW ಕಾರ್ ಓಡಿಸ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ BMW ಕಾರು ಅಂತ ಫುಲ್ ಖುಷಿ ಪಟ್ಟೆ. ನಾನು ಖುಷಿ ಪಟ್ಕೊಂಡು ಓಡಿಸ್ತಾ ಇದ್ದೆ ಅವತ್ತಿನ ದಿನ. ಅದು ಓಡಿಸಿ 5 ದಿನದಲ್ಲಿ ಹೇಗೋ ಬಹಳ ಕ್ರೇಜಿಯಾಗಿ ಒಂದು BMW ಕಾರನ್ನೇ ಅವ್ರು ಪರ್ಚೇಸ್ ಮಾಡೋ ತರ ಆಯ್ತಂತೆ. ನಾನು ಇದೇ ತರ ನನ್ನ ಬೈಕ್ ಬಗ್ಗೆ ನಾನು ಬಹಳ ಮಾತಾಡಿದ್ದೀನಿ. ನನ್ನ ಬೈಕ್ ಕೂಡ ಇದೇ ತರ ಬಂದಿದ್ದು. ಸೊ ಇವತ್ತು ನಾನು ಕಾರ್ ತೆಗಿಬೇಕಾದ್ರೆ ಅದ್ ನೆನಪಾಯ್ತು. ಸೊ ನಾನು ಕೂಡ ಐ10 ಕಾರಲ್ಲಿ ಕೂತ್ಕೊಂಡು ಇವತ್ತು BMW ನಲ್ಲಿ ಕೂತಿದ್ದೀನಿ. ನಾನು ಸಕ್ಕಲಾಗಿದೆ BMW ಅಂತ ಅನ್ಕೊಂಡೆ. ಆಮೇಲೆ ನನ್ಗೇನ್ BMW ಅಷ್ಟೊಂದು ಇಷ್ಟ ಇಲ್ಲ, ಬೇರೆ ಯಾವ್ದಾದ್ರು ಕಾರ್ ಯೋಚಿಸೋಣ ಅಂತೆಲ್ಲ ಯೋಚಿಸ್ತಾ ಇದ್ದೆ. ಅದೇ ಯಾವ್ದು ನೆನಪಾಗ್ಲಿಲ್ಲ. ಸೊ BMW ಇರ್ಲಿ, ಚೆನ್ನಾಗೇ ಇರುತ್ತೆ ಅಂತ ಅನ್ಕೊಂಡು ಸುಮ್ನೆ ಆಗ್ಬಿಟ್ಟೆ. ಆದ್ರೆ ಅವತ್ತಿನ ದಿನ ನಾವು ಅಲ್ಲಿ ಪೂಜೆ ಮುಗಿಸ್ಕೊಂಡ್ವಿ. ಆಮೇಲೆ ಊಟಕ್ಕೆ ನಾಷ್ಟಕ್ಕೆ ಹೋಗೋದು ಅಂತ ಡಿಸೈಡ್ ಆಯ್ತು. ಎಲ್ಲಾರು ಏನಕ್ಕೆ ಕಾರ್ ತಗೊಳ್ಳೋದು, ಯಾಕಂದ್ರೆ ಎಲ್ಲ ಒಂದ್ 2-3 ಕಾರ್ಗಳಿತ್ತು. ಸೊ ನಾನು ಹೀರೋ ಕಾರಲ್ಲೇ ಹೋಗೋಣ ಅಂತ ಹೀರೋ ಜೊತೆ ಕಾರಲ್ಲಿ ಹೋಗೋದಕ್ಕೆ ಶುರು ಮಾಡಿದ್ವಿ. ಕಾರಲ್ಲಿ ಕೂತ್ಕೊಳ್ತೀನಿ, BMW ಕಾರದು. ನನಗೆ ಕೂತ್ಕೊಂಡ್ಮೇಲೆ ಎಷ್ಟು ಫಾಸ್ಟ್ ಆಗಿ, ಅಂದ್ರೆ ನನ್ನ ಜೀವನದಲ್ಲಿ ನಾನು ಯಾವತ್ತೂ BMW ಕಾರಣಾಂತರಗಳಿಂದ ಯಾರು ಫ್ರೆಂಡ್ಸ್ ಇಲ್ಲ BMW ಇಟ್ಕೊಂಡಿರೋರು, ಅಥವಾ ಸ್ವಲ್ಪ ಜನ ಇಟ್ಟಿರೋರ ಹತ್ರನೂ ನಾನು ಯಾವತ್ತೂ ಆ ಕಾರಲ್ಲಿ ಹೋಗೋ ಅವಕಾಶ ಸಿಕ್ಕಿರ್ಲಿಲ್ಲ. ಆದ್ರೆ ಇವತ್ತು ನಾನು ಅವತ್ತು ಬೆಳಗ್ಗೆ ತಾನೇ BMW ಬಗ್ಗೆ ಯೋಚಿಸಿದೀನಿ, BMW ನಲ್ಲಿ ಕೂತಿದ್ದೀನಿ ಅಂತ ವಿಜುವಲೈಸ್ ಮಾಡ್ಕೊಂಡಿದೀನಿ. ಅವತ್ತು ಒಂದು 1 ಅವರ್ ಅಲ್ಲಿ BMW ಕಾರಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೀನಿ. ಡ್ರೈವರ್ ಸೀಟ್ ಅಲ್ಲಿ ಇರಲಿಲ್ಲ, ಹಿಂದೆ ಕೂತಿದ್ದೆ, ಬಟ್ ಸ್ಟಿಲ್ ಓಕೆ. ಪ್ರಕೃತಿ ಎಷ್ಟು ವೇಗವಾಗಿ ಸ್ಪಂದಿಸುತ್ತೆ ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ಗೆ, ನಮ್ಮ ಒಂದು ಆಸೆಗಳಿಗೆ ಅನ್ನೋದಕ್ಕೆ ಒಂದು ಸಾಕ್ಷಿ ಅದು. ಯಾರೋ ಒಬ್ಬ ದೊಡ್ಡ ಹೀರೋ ಕಾರಲ್ಲಿ ನಾನ್ ಕೂತ್ಕೊಳ್ಳೋ ಅವಕಾಶ ಸಿಕ್ಕಿದೆ. ಅವರು BMW ಓಡಿಸ್ತಾ ಇದ್ದಾರೆ, ನಾನ್ ಅದ್ರಲ್ಲಿ ಕೂತ್ಕೊಂಡು ಅವ್ರ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಯಾರು ಈ ರೀತಿ ಎಲ್ಲ ಪ್ಲಾನ್ ಮಾಡೋದಕ್ಕಾಗತ್ತೆ? ಹಾಗಾಗಿಯೇ ಈ ಮ್ಯಾನಿಫೆಸ್ಟೇಷನ್ ಅನ್ನ ಕಲ್ತ್ಕೊಂಡ್ರೆ ನಿಮ್ಮ ಜೀವನ ಯಾವಾಗ್ಲೂ ಪವಾಡಮಯವಾಗಿರುತ್ತೆ. ಸೂಪರ್. ಆ ಒಂದು ಕ್ಲಾರಿಟಿ ಜೊತೆ ಇವತ್ತಿನ ಪ್ರಶ್ನೆಗಳಿಗೆ ಉತ್ತರ ಕೊಡೋಣ. ಸೊ ಪ್ರೇಮ ಅಂತ ಶಿಕಾರಿಪುರದಿಂದ ಒಂದು ಪ್ರಶ್ನೆ ಕೇಳಿದ್ದಾರೆ. ಒಂದು ಆನ್ಲೈನ್ ಯಾವ್ದೋ ಇನ್ಸ್ಟಾಗ್ರಾಮ್ ಅಲ್ಲಿ ಏನೋ ಪೋಸ್ಟ್ ನೋಡಿ ಯಾವ್ದೋ ಒಂದು ಸ್ಕ್ಯಾಮ್ ಆಗಿ ಆಲ್ಮೋಸ್ಟ್ ಒಂದು 2 ಲಕ್ಷ ಅವರು ಕಳ್ಕೊಂಡಿದ್ದಾರೆ ಇಲ್ಲಿವರೆಗೂ. ಸೊ ಇದ್ರ ಬಗ್ಗೆ ಮನೇಲೆಲ್ಲ ಸ್ವಲ್ಪ ಸಮಸ್ಯೆ ಆಗಿದೆ, ಮನೇಲೆಲ್ಲ ಹೇಳ್ದೆ, ಅದು ಇದು ಸಮಸ್ಯೆಗಳಾಗಿದೆ. ಇದು ಹೇಗಾದ್ರೂ ನಾನು ವಾಪಸ್ ತಗೋಬೇಕು ಅಂತ ಕೇಳಿದ್ದಾರೆ. ಸೊ ಇವರು ಆಕ್ಚುಲಿ ನನ್ನ ಲೈಫ್ ಕೋಚಿಂಗ್ಗೂ ಬಂದಿದ್ರು, ಇದಕ್ಕೆ ತುಂಬಾ ಕೆಲಸ ಮಾಡಿದ್ವಿ ನಾವು. ಆದ್ರೂ ಇದನ್ನ ಏನಕ್ಕೆ ಈ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಿದ್ದೀನಿ ಅಂದ್ರೆ ಇದು ಎಲ್ಲರಿಗೂ ಸಹಾಯ ಆಗುತ್ತೆ. ಮೊದಲನೇದು, ನನ್ನ ಅನುಭವದಲ್ಲಿ ಹೇಳ್ತೀನಿ, ಆನ್ಲೈನ್ ಅಲ್ಲಿ ದುಡ್ಡು ಬರುತ್ತೆ ಅಂದ್ರೆ ಅದ್ರ ಬಗ್ಗೆ ಬಹಳ ಎಚ್ಚರ ವಹಿಸಿ. ಯಾಕಂದ್ರೆ ಯಾರು ಸುಮ್ನೆ ದುಡ್ಡು ಕೊಡಲ್ಲ. ನೀವು ಮಾಡೋ ಕೆಲ್ಸಕ್ಕೆ, ನಾನು ಹೇಳಿದ್ನಲ್ಲ ಈಗ ಹಣ ಮಾಡೋದ್ರಲ್ಲಿ ನಮ್ ಗುರುಗಳು ಹೇಳಿರೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣ ಮಾಡ್ಬೋದು, ಆದ್ರೆ ಈ ರೀತಿ ಜನರಿಗೆ ಸೇವೆ ಮಾಡಿ ಹಣ ಮಾಡೋದಿದೆಯಲ್ಲ, ಅದೇ ಬಹಳ ಉತ್ತಮವಾದ ದಾರಿ. ಸೊ ಎಷ್ಟೊಂದು ದಾರಿಗಳಿದೆ ಆ ತರ ಜನರಿಗೆ ಯಾವುದೋ ಒಂದು ರೀತಿ ಸರ್ವಿಸ್ ಮಾಡಿ ಹಣ ತಗೊಳ್ಳೋದಕ್ಕೆ. ಬಟ್ ಈ ಆನ್ಲೈನ್ ಅಲ್ಲಿ ಬೇಗ ಹಣ ಬಂದ್ಬಿಡುತ್ತೆ, ಲೈಕ್ ನೀವು ಸ್ವಲ್ಪ ದುಡ್ಡು ಹಾಕಿದ್ರೆ ಜಾಸ್ತಿ ದುಡ್ಡು ಬರುತ್ತೆ, ಈ ರೀತಿ ಎಲ್ಲ ಬಂದಾಗ ಯಾವುದೇ ಕಾರಣಕ್ಕೂ ದುಡ್ಡು ಹಾಕೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಹಣ ಮಾಡೋದಕ್ಕೆ 1000 ದಾರಿ ಇದೆ, ಆದ್ರೆ ನಾವು ಸೇವೆಯ ಮುಖಾಂತರ ಹಣ ಮಾಡೋಣ. ಯಾಕಂದ್ರೆ ಆ ಹಣದ ಜೊತೆ ಪುಣ್ಯನೂ ಬರುತ್ತೆ, ಅದು ನಮ್ಗೆ ಖುಷಿನೂ ಕೊಡುತ್ತೆ. ಬಟ್ ಇವರು ಆ ತರ ಕಳ್ಕೊಂಡಿದ್ಲು. ಸೊ ಈಗ ಅದನ್ನ ಹೇಗೆ ವಾಪಸ್ ಪಡ್ಕೊಳ್ಳೋದು ಅಂತ ಕೇಳಿದ್ಲು. ನಾನು ಅವ್ರಿಗೆ ಸ್ವಲ್ಪ ಹೀಲಿಂಗ್ ಎಲ್ಲ ಮಾಡಿಸಿದೀನಿ. ಬಟ್ ಒಂದ್ 2-3 ವಿಷಯಗಳನ್ನ ನಾನು ಅವ್ರಿಗೆ ಹೇಳಿದೆ, ಅದನ್ನ ನಿಮ್ ಜೊತೆನೂ ಹಂಚ್ಕೋತೀನಿ. ಈ ರೀತಿ ಆದಾಗ ಒಂದು ಅಪರಾಧಿ ಭಾವದಲ್ಲಿ ನೀವು ಒದ್ದಾಡೋದನ್ನ ಬಿಟ್ಬಿಡಿ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ತನ್ನ ಕುಟುಂಬಕ್ಕೆ ಒಳ್ಳೇದಾಗ್ಲಿ, ಇವರು ಹೌಸ್ ವೈಫು, ತನ್ನ ಮನೆಗೆ ಏನೋ ಅವ್ರ ಕಡೆಯಿಂದ ಏನೋ ಸಹಾಯ ಆಗುತ್ತೆ, ಮನೆಯವ್ರಿಗೆ ಹೆಲ್ಪ್ ಆಗುತ್ತೆ, ನಾನು ಸ್ವಲ್ಪ ಹಣ ಮಾಡಿದ್ರೆ ಮನೆಯವ್ರಿಗೆಲ್ಲ ಸಹಾಯ ಆಗುತ್ತೆ ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದಾನೇ ಆ ಕೆಲಸ ಮಾಡಿದ್ದಾರೆ. ಆದ್ರೆ ಅವ್ರು ಯಾವ ಕೆಲಸದಲ್ಲಿ ಕೈ ಇಡ್ತಿದ್ದಾರೆ ಅದ್ರ ಬಗ್ಗೆ ಅವ್ರಿಗೆ ಸಂಪೂರ್ಣ ಮಾಹಿತಿ ಇಲ್ಲ. ಆದ್ರೆ ಈ ತರ ಆದಾಗ ಮನೆಯವರು ಅವ್ರನ್ನ ನಿಂದಿಸ್ತಾರೆ, ನಾವು ನಮ್ಮನ್ನ ನಿಂದಿಸ್ಕೊಳ್ತೀವಿ. ಆಗ ನಮ್ಮ ಫ್ರೀಕ್ವೆನ್ಸಿ ಬಹಳ ಕಡಿಮೆ ಆಗ್ತಾ ಹೋಗುತ್ತೆ. ನಾನು ಹೇಳಿದ್ದೀನಲ್ಲ, ಫ್ರೀಕ್ವೆನ್ಸಿ ಕಡಿಮೆ ಆದಾಗ ನಾವು ಇನ್ನಷ್ಟು ಕಡಿಮೆ ಮಾಡೋ ತರ ಕೆಲಸಗಳನ್ನ ಮಾಡಿದ್ರೆ ನಾವು ಬೇಗ ಮೇಲ್ ಬರೋದಕ್ಕಾಗಲ್ಲ. ಅದೇ ಪ್ರಕೃತಿಗೆ ಶರಣಾಗ್ಬಿಟ್ಟು ನಾನ್ ಹಣ ಬರ್ಲಿ ಹಣ ಹೋಗ್ಲಿ, ಎರಡೂ ಕೇಸ್ನಲ್ಲಿ ಕೃತಜ್ಞತಾ ಭಾವದಿಂದ ಇರಿ, ಧನ್ಯವಾದಗಳನ್ನ ಹೇಳಿ, ಇಷ್ಟರಲ್ಲೇ ಹೋಯ್ತಲ್ಲ, ಇನ್ನೇನೋ ದೊಡ್ಡದಾಗ ಆಗ್ಲಿಲ್ವಲ್ಲ,
ಬೇರೆ ಇನ್ನು ಜಗತ್ತಲ್ಲಿ ಎಂತೆಂತ ಸಮಸ್ಯೆಗಳೆಲ್ಲ ಇದೆ, ಆ ರೀತಿ ಎಲ್ಲ ಏನಾಗಿಲ್ವಲ್ಲ. ಇನ್ನು ಭಗವಂತ ನನಗೆ ಆರೋಗ್ಯ ಚೆನ್ನಾಗಿ ಇಟ್ಟಿದಾನಲ್ಲ, ಮನೆಯಲ್ಲಿ ಏನು ನನ್ನ ಮನೆ ಬಿಟ್ಟು ಓಡಿಸ್ಬಿಡ್ಲಿಲ್ವಲ್ಲ, ಮನೇಲೇ ಇಟ್ಕೊಂಡಿದ್ದಾರೆ. ಗಂಡ ನನ್ನ ಫುಲ್ಲು ಲೈಕ್ ಅದರಿಂದ ಅಷ್ಟು ದೊಡ್ಡದಾಗಿ ಏನೂ ಆಗಿಲ್ಲ. ಅಂದ್ರೆ ಎಷ್ಟೇ ದೊಡ್ಡದಾದ್ರೂ ಇನ್ನೇನೋ ಒಳ್ಳೆ ವಿಷಯಗಳಿರುತ್ತೆ, ಆ ಒಳ್ಳೆ ವಿಷಯಗಳನ್ನ ಹುಡುಕಿ ಆ ಟೈಮಲ್ಲಿ ಅದಕ್ಕೆ ಕೃತಜ್ಞತಾ ಭಾವವನ್ನ ಹೇಳಿ ನಿಮ್ಮ ಫ್ರೀಕ್ವೆನ್ಸಿನ ನೀವು ಬ್ಯಾಲೆನ್ಸ್ ಮಾಡಬೇಕು. ಈ ರೀತಿ ಎಲ್ಲ ಆದಾಗ ಫ್ರೀಕ್ವೆನ್ಸಿ ತುಂಬಾ ಕೆಳಗೋಗುತ್ತೆ. ಅವಾಗ ನಾವ್ ಇನ್ನೂ ಕೆಳಗೆ ಹೋಗೋ ತರ ಕೆಲಸ ಮಾಡಬಾರ್ದು, ಅದನ್ನ ಬ್ಯಾಲೆನ್ಸ್ ಮಾಡಬೇಕು. ಸೊ ನಮ್ಗೆ ಏನೆಲ್ಲಾ ಒಳ್ಳೆ ವಿಷಯಗಳಾಗ್ತಿದೆ ಅದನ್ನೆಲ್ಲ ನೆನ್ಸ್ಕೊಂಡು ಕೃತಜ್ಞತೆಯನ್ನ ಹೇಳ್ಬೇಕು. ಯಾಕೆ ದೇವರೇ ಹೀಗ್ ಮಾಡ್ಬಿಟ್ಟೆ, ನೀನ್ ಎಂತ ಕಟುಕ, ನೀನ್ ಹೀಗೆಲ್ಲ ಮಾಡ್ಬೋದಾ ಅಂತ ದೇವರನ್ನ ಬೈತಾ ಇಲ್ಲ ನಾವು, ನಮ್ಮನ್ನ ನಾವು ಬೈಕೊಳ್ತಾ ಇದೀವಿ, ನಮ್ಮ ಫ್ರೀಕ್ವೆನ್ಸಿನ ನಾವು ಕಡಿಮೆ ಮಾಡ್ಕೊಳ್ತಾ ಇದೀವಿ. ಇದು ಬಹಳ ಜೋಪಾನ ವಹಿಸಬೇಕಾದ ಒಂದು ವಿಷಯ. ಆಕರ್ಷಣೆಯ ನಿಯಮವನ್ನ ಅರ್ಥ ಮಾಡ್ಕೊಂಡ್ಮೇಲೆ ಈ ರೀತಿ ನಾವು ಮಾಡೋದಕ್ಕೆ ಆಗಲ್ಲ. ಯಾಕಂದ್ರೆ ನಮಗ್ ಗೊತ್ತು ಹಣ ಅನ್ನೋದು ಎನರ್ಜಿ, ಒಂದ್ ಕಡೆ ಹೋದ್ರೆ ಇನ್ನೊಂದ್ ಕಡೆ ಬಂದ್ಬಿಡುತ್ತೆ ನಮ್ ಫ್ರೀಕ್ವೆನ್ಸಿ ಹೈ ಆಗಿದ್ರೆ. ಆದ್ರೆ ಫ್ರೀಕ್ವೆನ್ಸಿ ಡೌನ್ ಆಗ್ಬಿಟ್ರೆ ಇಲ್ಲೂ ಹಣ ಹೋಯ್ತು, ಈಗ ಬೇರೆ ಎಲ್ಲ ಎಲ್ಲೆಲ್ಲಿ ಚೆನ್ನಾಗಿ ಕೆಲ್ಸಗಳಾಗ್ತಿದ್ಯೋ ಅಲ್ಲೂ ಹಣ ಕಳ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಯಾಕೆಂದ್ರೆ ಹಣದ ಬಗ್ಗೆ ನಮ್ಗೆ ಈಗ ನೋವು ಉಂಟಾಗಿದೆ, ಹಣದ ಬಗ್ಗೆ ಭಯ ಉಂಟಾಗಿದೆ, ನೋವು ಉಂಟಾಗಿದೆ, ಆತಂಕ ಉಂಟಾಗಿದೆ. ಅದೆಲ್ಲ ನೆಗೆಟಿವ್ ಎನರ್ಜಿ. ಅದೇನ್ ಮಾಡುತ್ತೆ, ಬೇರೆ ಕಡೆ ಹಣ ಎಲ್ಲಿ ಬರ್ಬೇಕಿತ್ತು ಅದು ಬರ್ದೇ ಇರೋ ತರ ಆಗ್ಬಿಡುತ್ತೆ, ಇನ್ನೆಲ್ಲೋ ಹಣ ಕಳ್ಕೊಳ್ಳೋ ತರ ಆಗುತ್ತೆ. ಸೊ ಇದರ ಬಗ್ಗೆ ಗಮನ ವಹಿಸಿ. ಹಣ ಹೋದಾಗ, ನಾನು ಇದಕ್ ಮುಂಚೆ ಇದ್ರ ಬಗ್ಗೆ ಸಾಕಷ್ಟು ಮಾತಾಡಿದೀನಿ, ಯಾರು ಈ ರೀತಿ ನಿಮ್ಗೆ ಅನ್ಯಾಯ ಮಾಡಿದ್ರು ಅಂತ ನಿಮ್ಗೆ ಅನ್ಸುತ್ತೆ, ಅದು ಅನ್ಯಾಯ ಅಂತ ಅನ್ಕೊಳ್ಳೋದೇ ಬೇಡ, ಭಗವಂತನೇ ಮಾಡ್ದ ಅಂತ ಅನ್ಕೊಳ್ಳೋಣ. ಭಗವಂತನೇ ನಿಮ್ಗೆ ಏನೋ ಒಂದು ಪಾಠ ಕಲಿಸೋದಕ್ಕೆ ಅದನ್ನ ಮಾಡಿದಾನೆ. ಪ್ರಕೃತಿ ನಿಮ್ಗೆ ಏನೋ ಒಂದು ಪಾಠ ಕಲಿಸ್ತಾ ಇದೆ. ಪ್ರಕೃತಿ ನಿಮಗೆ ಏನೋ ಒಂದು ಪಾಠ ಕಲಿಸ್ತಾ ಇದೆ, ಈ ದಾರಿ ನಿನಗಲ್ಲ. ಏನಾದ್ರೂ ಆಗಿರ್ಬೋದು, ಅದು ನಿಮಗ್ ಗೊತ್ತಾಗತ್ತೆ ಏನ್ ಪಾಠ ಅದು ಪ್ರಕೃತಿ ಪಾಠ ಕಲಿಸೋದಕ್ಕೆ ಆ ಕೆಲಸ ಮಾಡಿಸಿದ ಪ್ರಕೃತಿ ಪಾಠವನ್ನು ಹೇಗೋ ನಿಮ್ಗೆ ಅರಿವು ಮಾಡುತ್ತೆ. ಯಾಕಂದ್ರೆ ನಾನ್ ಹೇಳೋದಕ್ಕಾಗಲ್ಲ ಏನ್ ಪಾಠ ಅಂತ, ಅದ್ ನಿಮಗ್ ಗೊತ್ತಾಗತ್ತೆ. ಬಟ್ ಆ ರೀತಿ ನೀವು ಅದನ್ನ ನೋಡೋದಕ್ಕೆ ಶುರು ಮಾಡಿ, ಪ್ರಕೃತಿ ನನಗ್ ಪಾಠ ಕಲಿಸ್ತಾ ಇದೆ. ಮತ್ತೆ ಯಾರ ಆ ವಿಷಯನ ನಿಮಗ್ ಮಾಡಿದ್ರು ಅವ್ರನ್ನು ಶಪಿಸಕ್ ಹೋಗ್ಬೇಡಿ. ಯಾಕಂದ್ರೆ ಅವರು ನಾಶ ಆದ್ರೆ ಇದು ಕಾಮನ್ ಸೆನ್ಸ್ ಕೂಡ, ಅವ್ರಿಗೇನಾದ್ರೂ ತೊಂದರೆ ಆದ್ರೆ ನಿಮ್ ಹಣ ಖಂಡಿತ ಹೋಗ್ಬಿಡುತ್ತೆ. ಆದ್ರೆ ನೀವು ಅವ್ರಿಗೆ ಆಶೀರ್ವಾದ ಮಾಡಿ, ಯಾವುದೋ ಒಂದು ರೀತಿನಲ್ಲಿ ಅವ್ರಿಗೆ ಮನಸ್ಸು ಬದಲಾಗಿ ನಿಮಗೆ ಹಣ ವಾಪಸ್ ಕೊಡ್ಬೇಕು ಅನ್ನೋ ಬುದ್ಧಿ ಬಂದು ನಿಮ್ಗೆ ಹಣ ಕೊಡೋ ಸಾಧ್ಯತೆ ಇರುತ್ತೆ ತಾನೆ. ಹಾಗಾಗಿ ಅವ್ರಿಗೆ ಆಶೀರ್ವಾದ ಮಾಡಿ. ಅಷ್ಟೇ ಅಲ್ಲ, ಅವ್ರಿಗೆ ಆಶೀರ್ವಾದ ಮಾಡಿದಾಗ ಮುಖ್ಯವಾಗಿ ಯಾರಿಗ ಆಶೀರ್ವಾದ ಆಗ್ತಾ ಇದೆ, ನಮಗ್ ಆಶೀರ್ವಾದ ಆಗ್ತಾ ಇದೆ. ಯಾಕಂದ್ರೆ ಒಬ್ಬರಿಗೆ ಆಶೀರ್ವಾದ ಮಾಡೋದಕ್ಕೆ ನಾವು ಹೈ ಫ್ರೀಕ್ವೆನ್ಸಿನಲ್ಲಿ ಇದ್ರೆ ಮಾತ್ರ ಸಾಧ್ಯ. ಯಾರು ನಿಮಗೆ ಮೋಸ ಮಾಡ್ತಾರೆ ಅವ್ರಿಗೆ ಧನ್ಯವಾದಗಳನ್ನ ಹೇಳಿ. ಯಾಕಂದ್ರೆ ಅವ್ರು ನಿಮಗೆ ಒಂದು ಪಾಠ ಕಲಿಸೋದಕ್ಕೆ ಆ ರೀತಿ ಆ ರೂಪದಲ್ಲಿ, ಮೋಸಗಾರನ ರೂಪದಲ್ಲಿ ಬಂದಿದ್ದಾರೆ. ಆ ಪಾಠಕ್ಕೆ ಧನ್ಯವಾದಗಳನ್ನ ಹೇಳಿ. ಈ ರೀತಿ ನಿಮ್ಮ ಆಟಿಟ್ಯೂಡ್ ಅಲ್ಲಿ ಬದಲಾವಣೆ ಬಂದಾಗ, ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗೇ ಇದ್ದಾಗ, ಒಂದ್ ಕಡೆ 1 ಲಕ್ಷ ಅಥವಾ 2 ಲಕ್ಷ ಹೋದ್ರೆ ಇನ್ನೆಲ್ಲೋ 10 ಲಕ್ಷ ಬರುತ್ತೆ. ಈ ರೀತಿ ನಾನು ಬಹಳ ಕತೆಗಳನ್ನ ನಮ್ಮ ಕಮ್ಯುನಿಟಿನಲ್ಲಿ, ಕತೆ ಅಂದ್ರೆ ಕತೆ ಅನ್ಕೊಂಡ್ಬಿಡ್ಬೇಡಿ, ಕಟ್ಟು ಕತೆ ಅಲ್ಲ, ನೈಜ ಕತೆಗಳು, ಅಂದ್ರೆ ಜೀವನದಲ್ಲಿ ನಡೆದಿರುವಂತಹ ಅನುಭವಗಳನ್ನ ನಾನು ಬಹಳ ಕೇಳಿದೀನಿ. ಸೊ ಹಣ ಬರೋದಕ್ಕೆ ಸಾವಿರ ದಾರಿ ಇದೆ. ನಾನು ಹೇಳಿದ್ನಲ್ಲ, ಹಣ ಅನ್ನೋದು ಒಂದು ಎನರ್ಜಿ. ಸೊ ನಿಮ್ಮ ಫ್ರೀಕ್ವೆನ್ಸಿನ ನೀವು ಈ ತರ ಒಂದು ಸಿಚುವೇಶನ್ ಆದಾಗ ಹೈ ಆಗಿ ಇಟ್ಕೊಂಡ್ರೆ ನಿಮಗೆ ಬೇರೆ ಬೇರೆ ದಾರಿನಲ್ಲಿ ಹಣ ವಾಪಸ್ ಬಂದ್ಬಿಡುತ್ತೆ. ಹೋದ ಹಣ ವಾಪಸ್ ಬಂದ್ಬಿಡುತ್ತೆ. ಏನೆಲ್ಲ ಹಣ ನಾವು ಕಳ್ಕೊಂಡಿರ್ತೀವಿ, ಏನೆಲ್ಲ ಹಣ ನಮ್ಮನ್ನ ಬಿಟ್ಟು ಹೋಗಿದೆ, ಅದೆಲ್ಲವೂ ವಾಪಸ್ ಬಂದ್ಬಿಡುತ್ತೆ. ನಾವು ಯಾರೋ ಒಬ್ಬ ವ್ಯಕ್ತಿ ನಮ್ಮಿಂದ ಹಣ ಕಿತ್ಕೊಂಡ್ಬಿಟ್ಟ ಅಂತ ಯೋಚಿಸ್ಬೇಕಾಗಿಲ್ಲ. ಪ್ರಕೃತಿ ಆ ಹಣವನ್ನ ನಮ್ಮಿಂದ ಯಾವುದೋ ಒಂದು ಪಾಠ ಕಲಿಸೋದಕ್ಕೆ ದೂರ ಮಾಡಿದೆ. ತೊಂದರೆ ಇಲ್ಲ, ಸ್ವಲ್ಪ ಅದಕ್ಕೆ ಸಮಯ ಕೊಡಿ. ನೀವು ಹೈ ಫ್ರೀಕ್ವೆನ್ಸಿನಲ್ಲಿರಿ, ಪ್ರಕೃತಿನೇ ಆ ಹಣವನ್ನ ಬಡ್ಡಿ ಸಮೇತ ನಿಮ್ಗೆ ವಾಪಸ್ ತಂದು ಕೊಡುತ್ತೆ. ಇದನ್ನ ನೀವು ನಂಬೋದಕ್ಕಾಗ್ಬೇಕು, ಇದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ನಿಮಗೆ ಬರೋ ರಿಸಲ್ಟ್ಸ್ ನ ಬಂದು ಕಮೆಂಟ್ಸ್ ನಲ್ಲಿ ತಿಳಿಸ್ಬೇಕು. ಆವಾಗ ಬೇರೆಯವ್ರಿಗೂ ನಂಬಿಕೆ ಬರುತ್ತೆ. ಯಾಕಂದ್ರೆ ಜನ ಏನ್ ಮಾಡ್ತೀವಿ, ಒಂದು 10 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ವಿ ಅಂತ ಗೊತ್ತಾದ್ರೆ, ಯಾರೋ ರೋಡಲ್ಲಿ ತರಕಾರಿ ಮಾರೋನು ನಮ್ಮ ಹತ್ರ ಒಂದು ಪಕ್ಕದಲ್ಲಿ ಒಬ್ರು 10 ರೂಪಾಯಿ ಕಡಿಮೆ ತಗೊಂಡಿರ್ತಾರೆ, ನಾವು ಒಂದು 10 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟಿದೀವಿ. ಇದು ನಮಗ್ ಗೊತ್ತಾಯ್ತು ಅಂದ್ರೇನೆ ಆ ದಿನ ಫುಲ್ ನಮ್ಮ ಮೇಲೆ ನಮಗ್ ಬೇಜಾರಾಗುತ್ತೆ, ಮೋಸ ಹೋಗ್ಬಿಟ್ನಲ್ಲ ಅಂತ. ಗೆಳೆಯರೆ, ಮೂಲ ತತ್ವ, ಈ ಆಕರ್ಷಣೆಯ ನಿಯಮದ ಮೂಲ ತತ್ವ ಅಂದ್ರೆ ಶಕ್ತಿಯ ಮಟ್ಟದಲ್ಲಿ ನಾವೆಲ್ಲರೂ ಒಂದೇ. ನಾನ್ ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ನೀವು ನನಗೆ ಹಣ ಕೊಡ್ಬೋದು, ನಾನ್ ನಿಮಗೆ ವಿದ್ಯೆ ಕೊಡ್ಬೋದು, ಆದ್ರೆ ನನಗ್ ನಾನೇ ವಿದ್ಯೆ ಕೊಟ್ಕೊಳ್ತಾ ಇದ್ದೀನಿ, ನನಗ್ ನಾನೇ ಹಣವನ್ನ ತಗೊಳ್ತಾ ಇದ್ದೀನಿ, ಹಣವನ್ನ ಕೊಡ್ತಾ ಇದ್ದೀನಿ. ಶಕ್ತಿಯ ಮಟ್ಟದಲ್ಲಿ ನಾವೆಲ್ಲರೂ ಒಂದೇ. ಸೊ ಆ ಹಣ ಅವ್ರಿಗೆ ಹೋಗ್ಬೇಕು ಅಂತಿತ್ತು, ನಮ್ಮ ಕೈಯಿಂದ ಅವ್ರಿಗೆ ಹೋಗ್ತಾ ಇದೆ. ಅವರಿಂದ ನಮಗ್ ಬರ್ಬೇಕು ಅಂತಿದ್ರೆ ನಮಗ್ ಬರುತ್ತೆ. ಈ ಎನರ್ಜಿ ಎಕ್ಸ್ಚೇಂಜ್
ಅದು ಪ್ರಕೃತಿ ನಿರ್ಧಾರ ಮಾಡುತ್ತೆ. ಆದ್ರೆ ನಾವು ಈ ಹಣಕ್ಕೆ ತುಂಬಾ ಹಚ್ಕೊಂಡು, ಹಣನ ತುಂಬಾ ಹಚ್ಕೊಂಡು ಯಾವಾಗ ನಾವು ಆ ರೀತಿ ಯೋಚಿಸ್ತೀವಿ ಅಂದ್ರೆ, ಹಣ ಜಗತ್ತಿನಲ್ಲಿ ಹಣದ ಕೊರತೆ ಇದೆ. ಕೊರತೆ ಭಾವದಲ್ಲಿ ನಾವು ಯೋಚಿಸುವಾಗ ಮಾತ್ರನೇ ಹಣ ಕಳ್ಕೊಂಡ್ಬಿಟ್ವಿ, ಯಾರೋ ಮೋಸ ಮಾಡ್ಬಿಟ್ರು ಅಂತೆಲ್ಲ ಯೋಚಿಸೋದಕ್ಕಾಗೋದು. ಆದ್ರೆ ಆ ಸಮೃದ್ಧಿ ಭಾವದಲ್ಲಿದ್ರೆ, ಹಣ ಬೇಕಾದಷ್ಟಿದೆ ಪ್ರಕೃತಿನಲ್ಲಿ, ಬೇಕಾದಷ್ಟು ಐಶ್ವರ್ಯ ಇದೆ, ಬೇಕಾದಷ್ಟು ಎಲ್ಲಾ ರಿಸೋರ್ಸಸ್ ಬೇಕಾದಷ್ಟು ಸಮೃದ್ಧಿಯಾಗಿದೆ ಅಂತ ನಂಬೋರ್ಗೆ, ಈಗ ದೊಡ್ಡ ದೊಡ್ಡ ಆಂಟ್ರಪ್ರನರ್ಸ್ ಯಾರಿದ್ದಾರೆ, ಇಲಾನ್ ಮಸ್ಕ್ ಆಗಿರ್ಬೋದು, ಇವರೆಲ್ಲ ಒಂದೇ ದಿನದಲ್ಲಿ ಸಾವಿರಾರು ಕೋಟಿ ಕಳ್ಕೊಳ್ತಾರೆ. ಅಂದ್ರೆ ಅವ್ರನ್ನ ನೋಡಿ ನೀವು, ಅವ್ರ ಜೀವನದಲ್ಲಿ ಏನು ಚೇಂಜ್ ಆಗಲ್ಲ, ಅವ್ರು ಇದ್ದಂಗೆ ಇರ್ತಾರೆ. 1000 ಕೋಟಿ ಕಳ್ಕೊಳ್ತಾರೆ, 2000 ಕೋಟಿ ಮಾಡ್ತಾರೆ, ಆದ್ರೆ ಅವ್ರ ಜೀವನದಲ್ಲಿ ಅವ್ರು ಇದ್ದಂಗೆ ಇರ್ತಾರೆ. ಏನಕ್ಕೆ ಅಂದ್ರೆ, ನಾನು ಹೇಳಿದ್ನಲ್ಲ, ಶ್ರೀಮಂತರ ಒಂದು ಗುಣ ಅದು. ಹಣ ಕಳ್ಕೊಳ್ಳೋದಕ್ಕೂ ಸಿದ್ಧ, ಹಣ ಮಾಡೋದಕ್ಕೂ ಸಿದ್ಧ. ಹಣ ಕಳ್ಕೊಳ್ಳೋದ್ರ ಬಗ್ಗೆ ಹೆದರಿಕೆ ಇರಲ್ಲ. ಹಾಗಾಗಿ ಈ ರೀತಿ ಆದಾಗ ನಿಮಗೆ ಆದ್ರೆ ನೀವು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಮನೆಯವರು ಅಥವಾ ಯಾರೋ ಈ ರೀತಿ ಒಂದು ವಿಷಯ ಮಾಡಿದಾಗ ಅವ್ರನ್ನ ಬೈಯೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅವರು ಒಳ್ಳೇದಾಗ್ಲಿ ಅಂತಾನೆ ಮಾಡಿರ್ತಾರೆ. ಸೊ ಆ ಸಮಯದಲ್ಲಿ ನಾವು ಬೈಯೋದ್ರಿಂದ ಅಥವಾ ಅವ್ರ ಮನ್ಸಿಗೆ ನೋವು ಮಾಡೋದ್ರಿಂದ ಅಥವಾ ಇನ್ನಷ್ಟು ಅವರ ಫ್ರೀಕ್ವೆನ್ಸಿನ ಡೌನ್ ಮಾಡೋ ಕೆಲಸ ಮಾಡೋದು ಬೇಡ. ಅವ್ರಿಗೆ ಆಶೀರ್ವಾದ ಮಾಡೋಣ, ಅವ್ರಿಗೆ ಹೀಲಿಂಗ್ ಮಾಡೋಣ, ಅವ್ರಿಗಾಗಿ ಬೇರೆ ಬೇರೆ ಪ್ರೇಯರ್ಸ್ ಮಾಡೋಣ, ಪ್ರಾರ್ಥನೆಗಳನ್ನ ಮಾಡೋಣ. ಆದಷ್ಟು ಬೇಗ ಆ ಹಣ, ಲಕ್ಷ್ಮಿ ಎನರ್ಜಿ ಅಲ್ವಾ, ಹಣ ಅನ್ನೋದು ಎನರ್ಜಿ, ಆ ಎನರ್ಜಿ ವಾಪಸ್ ಬಂದೇ ಬರುತ್ತೆ. ಎರಡನೇದು, ಇನ್ನೊಬ್ರು ಗಂಗಾ ಅಂತ ಮೈಸೂರಿಂದ ಗಂಡನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಓಕೆ, ಗಂಡ ಬಹಳ ತೊಂದರೆ ಕೊಡ್ತಿದ್ದಾರೆ, ಅವ್ರು ಅದ್ರ ಬಗ್ಗೆ ತುಂಬಾ ಮಾತಾಡಿದ್ದಾರೆ. ಗಂಡ ಬಹಳ ತೊಂದರೆ ಕೊಡ್ತಿದ್ದಾರೆ, ಗಂಡ ಸ್ವಲ್ಪ ಕೋಪಿಷ್ಟ, ಮತ್ತೆ ಅಪ್ಪ ಅಮ್ಮನ್ನ ನೋಡೋದಕ್ಕೂ ಬಿಡೋದಿಲ್ಲ, ಅವರೇ ತುಂಬಾ ಕೆಟ್ಟದಾಗಿ ಮಾತಾಡ್ತಾರೆ, ಸರಿಯಾದ ಮಾತಾಡೋದಕ್ಕೂ ಬಿಡಲ್ಲ ಅನ್ನೋ ರೀತಿ ಹೇಳಿದ್ದಾರೆ. ನೋಡಿ, ಬಾಂಧವ್ಯದಲ್ಲಿ ನಾವು ಇನ್ನೊಬ್ಬ ವ್ಯಕ್ತಿ ನಮಗೆ ಹೀಗ್ ಮಾಡ್ತಿದ್ದಾರೆ ಅಂತ ನಂಬ್ಕೊಳ್ತೀವಿ. ಆದ್ರೆ ನಿಜಾಂಶ ಏನು ಅಂದ್ರೆ, ಈ ಆಕರ್ಷಣೆಯ ನಿಯಮವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ, ನಮ್ಮ ಜೀವನದಲ್ಲಿ ಏನೆಲ್ಲ ಆಗ್ತಿದೆ ಅದನ್ನ ನಾವೇ ಆಕರ್ಷಿಸ್ತಾ ಇದೀವಿ. ಸೊ ಈ ರೀತಿ ಒಬ್ಬ ಜೀವನ ಸಂಗಾತಿಯನ್ನ ನಾವು ಏನಕ್ಕೆ ಆಕರ್ಷಣೆ ಮಾಡಿದೀವಿ? ನಮ್ಮಲ್ಲಿ ಏನೋ ಒಂದು ಸಮಸ್ಯೆ ಇದೆ. HRCM ಅಲ್ಲ, FTBA, ಭಾವನೆಗಳು, ಆಲೋಚನೆಗಳು, ನಂಬಿಕೆಗಳು, ನಾವು ಮಾಡಿರೋ ಕೆಲವು ಕೆಲಸಗಳಲ್ಲಿ ಎಲ್ಲೋ ಸಮಸ್ಯೆ ಇದೆ. ಆ ಸಮಸ್ಯೆ ಅಂತಹ ಒಬ್ಬ ವ್ಯಕ್ತಿಯನ್ನ ಆಕರ್ಷಣೆ ಮಾಡೋ ಹಾಗೆ ಮಾಡಿದೆ. ಒಂದು ಸಮಸ್ಯೆ ನಿಮ್ಮ ಜೀವನದಲ್ಲಿ ಬಂದಾಗ, ಇವರ ಕೇಸ್ನಲ್ಲಿ ಗಂಡನ ರೂಪದಲ್ಲಿ ಸಮಸ್ಯೆ ಬಂದಿದೆ. ಆ ಗಂಡನನ್ನ ತಪ್ಪಾಗಿ ನೋಡೋದಕ್ಕೆ ಹೋಗ್ಬೇಡಿ. ಆ ಗಂಡ ನಿಮ್ಗೆ ಏನೋ ಒಂದು ಪಾಠ ಹೇಳ್ಕೊಡೋದಕ್ಕೆ ಆ ರೂಪದಲ್ಲಿ ಬಂದಿದ್ದಾನೆ. ನೀವು ಆ ಪಾಠನ ಕಲ್ತ್ಬಿಟ್ರಿ ಅನ್ಕೊಳ್ಳಿ, ಇದ್ದಕ್ಕಿದ್ದಂಗೆ ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ಗಂಡ ಬದಲಾಗ್ಬಿಡ್ತಾರೆ. ಎರಡು ರೀತಿ ಬದಲಾಗ್ಬೋದು. ಆ ಗಂಡನೇ ಬದಲಾಗ್ಬೋದು. ನಾ ಹೇಳದ್ನಲ್ಲ, ಎಷ್ಟೊಂದು ಸರ್ತಿ ಏನಾಗುತ್ತೆ, ಇವತ್ತು ಈ ಮಾತು ಹೇಳ್ಬೋದು, ಮೊದ್ಲಾದ್ರೆ ಇದು ಹೇಳಕ್ ಆಗ್ತಿರ್ಲಿಲ್ಲ, ಬಟ್ ಇವತ್ತೇನಾಗುತ್ತೆ, ತುಂಬಾ ಡೈವರ್ಸ್ ಗಳಾಗತ್ತೆ. ಸೊ ವ್ಯಕ್ತಿನೇ ಬದಲಾಗ್ಬಿಡ್ತಾರೆ, ಆ ಸಾಧ್ಯತೆನೂ ಇದೆ. ಇಲ್ಲ ಅಂದ್ರೆ ಆ ವ್ಯಕ್ತಿ ತಮ್ಮ ಒಳಗೆ, ಆ ವ್ಯಕ್ತಿಯ ಅಂತರಂಗ ಜಗತ್ತಲ್ಲಿ ಬದಲಾವಣೆ ಬಂದು ಅದೇ ವ್ಯಕ್ತಿ ಬೇರೆ ತರ ನಿಮ್ಮ ಜೊತೆ ನಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅವ್ರ ಜೀವನದಲ್ಲಿ ಇನ್ನೇನೋ ಆಗಿ ಅವ್ರು ಬದಲಾಗೋ ತರ ಆಗುತ್ತೆ. ಈಗ ನಾವು ಆಫೀಸ್ ಉದಾಹರಣೆನಲ್ಲಿ ಹೇಳ್ತೀವಲ್ಲ, ಐದರ್ ನಿಮ್ ಬಾಸೇ ಬಿಟ್ಟು ಹೋಗ್ಬಿಡ್ತಾರೆ ಕಂಪನಿನ, ಅಥವಾ ಅದೇ ತುಂಬಾ ಕಿರುಕುಳ ಕೊಡೋ ಗಂಡ, ಅವ್ರ ಜೊತೆ ಜೀವನನೇ ಮಾಡಕ್ಕಾಗಲ್ಲ ಅಂದ್ರೆ ಆ ಗಂಡ ನಿಮ್ಮನ್ನ ಬಿಟ್ಟು ಹೋಗೋ ತರ ಆಗ್ಬೋದು. ಇನ್ಯಾರೋ ನಿಮ್ಮ ಜೀವನದಲ್ಲಿ ಇನ್ಯಾರೋ ಬರ್ಬೋದು, ಅಥವಾ ಆ ಗಂಡನಲ್ಲೇ ಒಂದು ಪರಿವರ್ತನೆ ಆಗ್ಬೋದು. ಆದ್ರೆ ಇದಕ್ಕೆ ನಾವು ಆ ವ್ಯಕ್ತಿಯನ್ನ, ಗಂಡನನ್ನ ಬದಲಾಯಿಸೋ ಪ್ರಯತ್ನ ಪಡಬಾರದು. ಗಂಡ ನನಗೇನೋ ಮಾಡ್ತಿದ್ದಾನೆ ಅಂತ ಅನ್ಕೋಬಾರ್ದು. ಇದೇ ಸ್ವಲ್ಪ ಕಷ್ಟ, ನನಗೆ ಗೊತ್ತು. ಇದನ್ನ ಮೊದಲು ನನಗೆ ಹೇಳಿದ್ರು ನನಗೂ ಸ್ವಲ್ಪ ಅರ್ಥ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಅವರಲ್ಲಿ ಸಮಸ್ಯೆ ಇರುವಾಗ ನಾನ್ ಹೇಗೆ ನನ್ನಲ್ಲಿ ಸಮಸ್ಯೆ ಇದೆ ಅಂತ ಅನ್ಕೋಬಹುದು, ನಾನ್ ಹೇಗೆ ಒಂದು ಹೆಣ್ಣಾಗಿ ಅಂತಹ ಒಬ್ಬ ವ್ಯಕ್ತಿನ ಆಕರ್ಷಿಸೋದಕ್ಕೆ ಸಾಧ್ಯ? ನಾನು ಯಾವಾಗ್ಲೂ ಒಳ್ಳೆ ವ್ಯಕ್ತಿನೇ ಬೇಕು ಅಂತ ಕೇಳ್ತಾ ಇದ್ದೆ, ಈ ರೀತಿ ವ್ಯಕ್ತಿನ ನಾನು ಆಕರ್ಷಿಸಿದೆ ಅಂತ ನೀವೇನಕ್ಕೆ ಹೇಳ್ತಿದ್ದೀರಾ ಅಂತ ನೀವು ನನ್ನ ಕೇಳ್ಬೋದು. ಅದೇ ಆಕರ್ಷಣೆಯ ನಿಯಮ ಗೆಳೆಯರೆ. ನಮ್ಮ ಚೇತನ ಮನಸ್ಸಿಂದ ನಾವು ಒಳ್ಳೆ ಗಂಡ ಬೇಕು ಅಂತ ಹೇಳ್ತಾ ಇರ್ಬೋದು, ಆದ್ರೆ ಅಚೇತನ ಮನಸ್ಸಿನಲ್ಲಿ ಎಲ್ಲೋ ಒಂದು ಸಮಸ್ಯೆ ಇರುತ್ತೆ, ಅದನ್ನ ನಾವು ಹೀಲ್ ಮಾಡ್ಬೇಕು. ಉದಾಹರಣೆಗೆ, ನಾನು
ಅಷ್ಟು ಒಳ್ಳೆ ವ್ಯಕ್ತಿ ಅಲ್ಲ, ನನಗೆ ಒಳ್ಳೆ ಗಂಡ ಸಿಗೋ ಯೋಗ್ಯತೆ ನನಗಿಲ್ಲ ಅಂತ ನಾವು ಎಲ್ಲೋ ಒಂದ್ ಕಡೆ ಸಣ್ಣದಾಗಿ ನಿರ್ಧಾರ ಮಾಡಿರ್ಬೋದು. ಅಥವಾ ಸಣ್ಣ ವಯಸ್ಸಿನಲ್ಲಿ ಸಣ್ಣ ಮಗುವಾಗಿರ್ಬೇಕಾದ್ರೆ ಏನೋ ಒಂದು ಸಣ್ಣ ತಪ್ಪು ಮಾಡಿರ್ತೀರಾ. ಜನ ಎಲ್ಲ, ಇದು ಉದಾಹರಣೆ ಕೊಡ್ತಾ ಇದ್ದೀನಿ, ಜನ ಎಲ್ಲ ನಿಮ್ಮನ್ನ ಬೈದಿರ್ತಾರೆ, ಎಂತ ಕೆಟ್ಟ ಹುಡುಗಿ ನೀನು, ಲೈಕ್ ಈ ತರ ಒಂದು ಕೆಲಸ ಮಾಡಿದ್ಯಲ್ಲ, ನಿನ್ಗೆ ಶಾಪ ತಟ್ಟುತ್ತೆ, ಅವ್ರ ಇವ್ರ ಇದಾಗುತ್ತೆ ಅಂತ. ಅವಾಗ ಆ ಮಗುಗೆ ಮುಗ್ಧತೆ, ಆ ಮಗುಗೆ ಏನು ಗೊತ್ತಿಲ್ಲ. ಆ ಮಗು ಅಂದ್ಕೊಂಡಿರ್ಬೋದು, ಓ ನಾನ್ ತಪ್ಪು ಮಾಡ್ಬಿಟ್ಟೆ, ನನ್ನ ಜೀವನದಲ್ಲಿ ಇದಕ್ಕೆ ಭಗವಂತ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಅಂತ ಆ ಮಗು ನಂಬೋದಕ್ ಶುರು ಮಾಡಿರುತ್ತೆ. ಅದು ಮಗುವಾಗಿ ಆ ಒಂದು ನಿರ್ಧಾರ ತಗೊಂಡಿರುತ್ತೆ, ಅದ್ರ ಬಗ್ಗೆ ಸಂಪೂರ್ಣವಾಗಿ ಮರ್ತೋಗಿರುತ್ತೆ. ಆದರೆ ಆ ಅಚೇತನ ಮನಸ್ಸಿನಲ್ಲಿ ಆ ನಂಬಿಕೆ ಏನಿದೆ, ಆ ನಂಬಿಕೆಯಿಂದ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯು ಶಿಕ್ಷೆ ತರಾನೇ ಸೃಷ್ಟಿಯಾಗ್ತಾ ಹೋಗುತ್ತೆ. ಈ ರೀತಿ ಒಂದು ಗಂಡ ಸಿಗೋದು ಒಂದು ಶಿಕ್ಷೆ ಕೊಟ್ಟಂಗೆ. ಒಂದು ಹೆಣ್ಣು ಮದುವೆ ಆದಾಗ ಈ ರೀತಿ ಒಂದು ಗಂಡ ಸಿಕ್ಕಿದ್ರೆ ಅದು ಒಂದು ಶಿಕ್ಷೆ ಕೊಟ್ಟಂಗೆ ಅಲ್ವಾ? ಏನಕ್ಕ ಶಿಕ್ಷೆ ನಮ್ಗೆ ಆಗ್ತಾ ಇದೆ? ಯಾಕಂದ್ರೆ ನಮ್ಮ ಮನಸ್ಸಲ್ಲಿ ಆ ರೀತಿ ಒಂದು ನಂಬಿಕೆ ಸಣ್ಣ ವಯಸ್ಸಿನಲ್ಲಿ ನಾವು ತಗೊಂಡ್ವಿ. ನಾನು ತಪ್ಪು ಮಾಡಿದೀನಿ, ಸೊ ನನಗ್ ಶಿಕ್ಷೆ ಆಗ್ಬೇಕು ಅಂತ ನಾವು ನಿರ್ಧಾರ ಮಾಡ್ಬಿಟ್ವಿ. ಸೊ ಜೀವನದಲ್ಲಿ ಪ್ರತಿಯೊಂದು ಘಟನೆಯಲ್ಲೂ ನಮಗ್ ಶಿಕ್ಷೆ ತರಾನೇ ಅನ್ನಿಸ್ತಾ ಇರುತ್ತೆ. ಆಗ ನಾವು ಆ ಶಿಕ್ಷೆನ ಬದಲಾಯಿಸೋದಕ್ ಹೋಗ್ಬಾರ್ದು, ಗಂಡನನ್ನ ಬದಲಾಯಿಸೋದಕ್ ಹೋಗ್ಬಾರ್ದು. ನನ್ನೊಳಗಿರೋ ಆ ನಂಬಿಕೆನ ನಾನು ಸರಿ ಮಾಡ್ಬೇಕು, ತೊಳಿಬೇಕು, ಹೀಲ್ ಮಾಡ್ಬೇಕು. ಅದಕ್ಕಾಗಿಯೇ ಈ ಹೋಪೋನೋಪೋನೋ, ಅದಕ್ಕಾಗಿಯೇ ಈ EFT, ಅದಕ್ಕಾಗಿಯೇ ಈ ಲೈಫ್ ಕೋಚಿಂಗ್, ಅದಕ್ಕಾಗಿಯೇ ಈ ಹೀಲಿಂಗ್ ಕ್ಲಬ್, ಇದೆಲ್ಲ ನಾವು ಮಾಡ್ತಾ ಇರೋದು. ಎಷ್ಟು ಆಳವಾಗಿ ಆ ನಂಬಿಕೆ ಅಡಕೊಂಡಿದ್ಯೋ ಅಷ್ಟು ಆಳವಾಗಿ ನಾವು ಹೀಲಿಂಗ್ ಅನ್ನ ಕೂಡ ಮಾಡ್ಬೇಕು. ಮಾಡ್ತಾ ಮಾಡ್ತಾ ಮಾಡ್ತಾನೆ ಆ ಸಮಸ್ಯೆ ಬಗೆಹರಿಯೋದು. ನಮ್ಮ ಗುರುಗಳು ಯಾವಾಗ್ಲೂ ಹೇಳ್ತಾರೆ, ಈ ರೀತಿ ಒಂದು ಸಮಸ್ಯೆ ಬಂದಾಗ ಆ ಸಮಸ್ಯೆಯಿಂದ ಓಡೋಗ್ಬೇಡಿ. ಅಂದ್ರೆ ಉದಾಹರಣೆಗೆ, ಇಲ್ಲಿ ಅಷ್ಟೊಂದು ಈಸಿಯಾಗಿ ಓಡೋದಕ್ಕಾಗಲ್ಲ, ಯಾಕಂದ್ರೆ ಗಂಡನ ಪರಿಸ್ಥಿತಿ. ಬಟ್ ಎಷ್ಟೊಂದ್ ಜನ ಏನ್ ಮಾಡ್ತಾರೆ, ಕೆಲ್ಸದಲ್ಲಿ ಈ ತರ ಸಮಸ್ಯೆ ಆದಾಗ ಆ ಕೆಲಸ ಬಿಟ್ಬಿಟ್ಟು ಇನ್ನೊಂದು ಕೆಲ್ಸಕ್ಕೆ ಹೋಗ್ಬಿಡ್ತೀನಿ ಅಂತ ಹೋಗ್ತಾರೆ. ನೀವು ಈ ನಿಮ್ಮೊಳಗಿರೋ ಸಮಸ್ಯೆನ ಬಗೆಹರಿಸದೆ ಈ ಕೆಲಸ ಬಿಟ್ಟು ಇನ್ನೊಂದು ಕೆಲ್ಸಕ್ಕೆ ಹೋದ್ರಿ ಅನ್ಕೊಳ್ಳಿ, ಅಲ್ಲೂ ಅದೇ ತರ ವ್ಯಕ್ತಿ ಸಿಗ್ತಾರೆ. ಇಲ್ಲೂ ಕೂಡ ಅಷ್ಟೇ, ಗಂಡ ಈ ರೀತಿ ಸಿಕ್ಕಿದ್ದಾರೆ ಅಂತ ನೀವು ಗಂಡನ್ಗೆ ಶಾಪ ಹಾಕಿ, ಗಂಡನ್ನ ಬೈದು, ಗಂಡನ್ನ ಬದಲಾಯಿಸೋದಕ್ಕೆ ಪ್ರಯತ್ನ ಪಟ್ಟು ಕೊನೆಗೆ ಗಂಡನ್ನೇ ಬಿಟ್ಟು ಅಪ್ಪ ಅಮ್ಮನ ಮನೆಗೆ ಬಂದ್ರೆ, ಅಲ್ಲಿ ಇನ್ಯಾರೋ ವ್ಯಕ್ತಿ ಇದೇ ತರ ನಿಮ್ಮ ಗಂಡನ್ ತರಾನೇ ಮತ್ತೆ ನಿಮ್ ಜೀವನದಲ್ಲಿ ಬರ್ತಾರೆ. ಎಷ್ಟೊಂದ್ ಜನ ಇದನ್ನ ಅಬ್ಸರ್ವ್ ಮಾಡಿರ್ತೀರ. ನಿಮ್ಮ ಜೀವನದಲ್ಲಿ ಈ ಪ್ಯಾಟರ್ನ್ಸ್ ಅಂದ್ರೆ ಒಂದೇ ರೀತಿಯ ವ್ಯಕ್ತಿಗಳು ಬರ್ತಾರೆ, ಮತ್ತೆ ಮತ್ತೆ ನಾವು ಅದೇ ತರ ರಿಲೇಶನ್ಶಿಪ್ ಅಲ್ಲಿ, ಅದೇ ತರ ಒಂದು ಬಾಂಧವ್ಯದಲ್ಲಿ ಸಿಕ್ಕಾಕೊಳ್ತಾ ಇರ್ತೀವಿ, ಅಥವಾ ಮತ್ತೆ ಮತ್ತೆ ಹಣಕಾಸನ್ನ ನಷ್ಟ ನೋಡ್ತಾ ಇರ್ತೀವಿ. ಈ ಪ್ಯಾಟರ್ನ್ಸ್ ರಿಪೀಟ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಒಂದೇ ಕಾರಣ, ನಮ್ಮಲ್ಲಿ ಇರುವ ನಂಬಿಕೆಗಳು. ಉದಾಹರಣೆಗೆ, ನಾನೇ ಇದ್ರ ಬಗ್ಗೆ ಮಾತಾಡಿದ್ದೀನಿ. ನಾನು ಸಿನಿಮಾ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೆ, ನನಗೆ ತುಂಬಾ ಟ್ಯಾಲೆಂಟ್ ಇದೆ ಅಂತ ನನ್ನ ಸುತ್ತಮುತ್ತ ಇರೋರೆಲ್ಲ ಯಾವಾಗ್ಲೂ ಹೇಳೋರು. ನನಗೂ ಕೂಡ ಗೊತ್ತು. ನನ್ನ ಸಂಘದಲ್ಲಿ ಸ್ವಲ್ಪ ಜನ ಎಲ್ಲ ಸಿನಿಮಾ ಮಾಡಿದಾಗ ಅವ್ರಿಗಿಂತ ನಾನು 10 ಪಾಲು ಮೇಲು ಅಥವಾ 100 ಪಾಲು ಮೇಲು ಕ್ರಿಯೇಟಿವಿಟಿ ಆಗ್ಲಿ, ಟ್ಯಾಲೆಂಟ್ ವೈಸ್ ಆಗ್ಲಿ, ಅವ್ರಿಗಿಂತ ನನಗೆ ತುಂಬಾ ಸಿನಿಮಾ ಬಗ್ಗೆ ಗೊತ್ತು ಅಂತ ನನ್ಗೆ ಅರ್ಥ ಆಗ್ತಿರುತ್ತೆ. ಆದ್ರೂ ಅವ್ರಿಗೆ ಹೆಂಗೋ 4 ಕೋಟಿ ಸಿನಿಮಾ ಸಿಗುತ್ತೆ. ಆದ್ರೆ ನನಗೆ ಅವಕಾಶಗಳು ಬಂದಾಗ ಏನೋ ಒಂದು ಕೊನೆ ನಿಮಿಷದಲ್ಲಿ ಏನೋ ಆಗಿ ಕಳ್ಕೊಳ್ತೀನಿ ಅವಕಾಶನ. ಈ ರೀತಿ ಒಂದು ಪ್ಯಾಟರ್ನ್ ನೋಡ್ತಾ ಇದ್ದೆ ನಾನು. ಸ್ವಲ್ಪ ಜನಕ್ಕೆ ಎಷ್ಟು ಸುಲಭವಾಗಿ ಸಿನಿಮಾಗಳು ಸಿಗುತ್ತೆ, ಬಟ್ ನನಗೆ ಒಂದು 3-4 ಸತಿ ಸಿನಿಮಾ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ, ಎಲ್ಲವೂ ಚೆನ್ನಾಗಿ ನಡೀತಾ ಇರುತ್ತೆ. ಪ್ರೊಡ್ಯೂಸರ್ ಇನ್ನೇನು ಅಗ್ರಿಮೆಂಟ್ ಸೈನ್ ಮಾಡ್ಬೇಕು, ಏನೋ ಆಗಿ ಅದು ಕೈ ಮೀರಿ ಹೋಗ್ಬಿಡುತ್ತೆ. ಈ ರೀತಿ 3-4 ಸತಿ ಆಗಿದೆ ನನಗೆ. ಆಮೇಲೆ ನನ್ಗೆ ಅರ್ಥ ಆಯ್ತು, ಈ 4 ಸಂದರ್ಭಗಳಲ್ಲಿ ಪ್ರೊಡ್ಯೂಸರ್ಗಳು ಬೇರೆ ಬೇರೆ ಇದ್ರು, ಸನ್ನಿವೇಶಗಳು ಬೇರೆ ಬೇರೆ ಇತ್ತು. ಆದ್ರೆ ಕಾಮನ್ ಆಗಿ ಇದ್ದಿದ್ದ ಪ್ಯಾಟರ್ನ್ ಏನು ಅಂದ್ರೆ ನಾನು ಮಾತ್ರನೇ. ಸೊ ಸಮಸ್ಯೆ ಯಾರು? ನಾನೇ. ಯಾಕಂದ್ರೆ ನಾನು ಎಲ್ಲಿ ಹೋದ್ರೂ ಅದೇ ತರ ಸಮಸ್ಯೆ ಆಗ್ತಿದೆ ಅಂದ್ರೆ, ಅದೇ ಪ್ರೊಡ್ಯೂಸರು ಇನ್ಯಾರೋ ಒಬ್ಬ ವ್ಯಕ್ತಿಗೆ ಪ್ರೊಡ್ಯೂಸ್ ಮಾಡಿದ್ರೆ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಆದ್ರೆ ನನಗ್ ಪ್ರೊಡ್ಯೂಸ್ ಮಾಡಕ್ ಬಂದಾಗ ಮಾತ್ರ ಸಮಸ್ಯೆ ಆಗ್ತಾ ಇತ್ತು. ಏನಕ್ಕೆ ಅಂತ ನಾನು ಕೂತ್ಕೊಂಡು ಯೋಚಿಸಿದಾಗ ನನ್ಗೆ ಅರ್ಥ ಆಗಿದ್ದು, ಓ ನನ್ನೊಳಗೆ ಏನೋ ಒಂದು ನಂಬಿಕೆ ಇದೆ, ಆ ನಂಬಿಕೆನ ನಾನು ಸರಿ ಮಾಡ್ಕೊಳ್ದೆ ಇನ್ನೊಂದು ಪ್ರೊಡ್ಯೂಸರ್ನ ಹುಡುಕೊಂಡು ಹೋದ್ರೆ, ನಾನು ಹೇಳ್ತೀನಿ ನಿಮ್ಗೆ, ನೀವು ನಂಬಲ್ಲ, ನಾನು 2020ರಲ್ಲಿ ಪ್ರೊಡ್ಯೂಸರೇ ಬೇಡ, ಬರೀ 8 ಲಕ್ಷದಲ್ಲಿ ಒಂದು ಸಿನಿಮಾ ಮಾಡ್ತೀನಿ. ಕ್ರೌಡ್ ಫಂಡಿಂಗ್, ಆ ಟೈಮಲ್ಲಿ ನಾನು ಅಷ್ಟು ದುಡ್ಡನ್ನ ಕ್ರೌಡ್ ಫಂಡಿಂಗ್ ಮಾಡೋದಕ್ಕೆ ಸಾಧ್ಯ ಆಯ್ತು. ಸೊ ಕ್ರೌಡ್ ಫಂಡಿಂಗ್ ಮಾಡಿ ಈ ಸತಿ ಸಿನಿಮಾ ಮಾಡೇ ಮಾಡ್ತೀನಿ, ಯಾವ ಪ್ರೊಡ್ಯೂಸರ್ ಸಹವಾಸನೂ ಬೇಡ ಅಂತ ಪ್ರಯತ್ನ ಪಟ್ಟೆ. ಕೊರೋನಾ ಬಂದ್ಬಿಡ್ತು. ಆ ಟೈಮಲ್ಲಿ ಅದೊಂದು ಟ್ರಾವೆಲ್ ಸಿನಿಮಾ, ಟ್ರಾವೆಲ್ ಮಾಡೋದಕ್ಕೆ ಆಗಲ್ಲ. ಸೊ ಆ ಸಿನಿಮಾ ಪೋಸ್ಟ್ಪೋನ್ ಮಾಡ್ಲೇಬೇಕಾಯ್ತು. ಸೊ ಆವಾಗ ನನ್ಗೆ ಅರ್ಥ ಆಯ್ತು, ಪ್ರೊಡ್ಯೂಸರ್ದಲ್ಲ ಸಮಸ್ಯೆ, ನನ್ನೊಳಗಿರೋ ನಂಬಿಕೆದು ಸಮಸ್ಯೆ. ಹಾಗಾಗಿ ಇಲ್ಲಿ ಕೂಡ ನೀವು ಇದನ್ನ ಈ ರೀತಿ ಒಬ್ಬ ಗಂಡನನ್ನ ಆಕರ್ಷಿಸಿದಿರಾ ಅಂದ್ರೆ,
ಅದು ನಿಮ್ಮ ಆಕರ್ಷಣೆ. ಮೊದಲು ಅದಕ್ಕೆ ಜವಾಬ್ದಾರಿ ತಗೊಳ್ಳಿ. ನಾನು ಇದಕ್ಕೆ ಜವಾಬ್ದಾರಿ. ನಿಮ್ಗೆ ಇದನ್ನ ನೀವೇ ಮಾಡೋದಕ್ಕಾದ್ರೆ ತುಂಬಾ ಸಂತೋಷ. ಇಲ್ಲ ಅಂದ್ರೆ ಖಂಡಿತ ನಮ್ಮ ಹೀಲಿಂಗ್ ಸೆಷನ್ಸ್ ಆದಾಗ ಅಟೆಂಡ್ ಮಾಡಿ, ಮತ್ತೆ ಲೈಫ್ ಕೋಚಿಂಗ್ಗೂ ನೀವು ಅಪ್ಲೈ ಮಾಡಿ ಬರ್ಬೋದು. ಬಟ್ ಈ ಹೀಲಿಂಗ್ ನ ನೀವು ಮಾಡೋ ತನಕ ಈ ರೀತಿ ಮತ್ತೆ ಮತ್ತೆ ನೀವು ಆಕರ್ಷಣೆಯನ್ನ ಮಾಡ್ತಾನೆ ಇರ್ತೀರಾ. ಯಾಕಂದ್ರೆ ಎಲ್ಲೋ ಸಣ್ಣ ವಯಸ್ಸಿನಲ್ಲಿ ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ಅಚೇತನ ಮನಸ್ಸಿನಲ್ಲಿ ಉಂಟಾಗಿರೋ ಒಂದು ನಂಬಿಕೆಯಿಂದ ಈ ರೀತಿ ಒಂದು ವಿಷಯ ನಡೀತಾ ಇರ್ಬೋದು. ಸೊ ಇದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ಅಶ್ವಿನಿ ಅವರು ದಾವಣಗೆರೆಯಿಂದ, ತುಂಬಾ ಸಾಲ ಆಗಿದೆ, ನನಗೆ ದುಡ್ಡು ಯಾರು ಕೊಡ್ತಾ ಇಲ್ಲ, ಕೈಯಲ್ಲಿ ಕೆಲಸ ಇಲ್ಲ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಇನ್ನೇನೋ ಬರ್ದಿದಾವೆ, ನನ್ನ ಹಸ್ಬೆಂಡ್ ಬಿಸ್ನೆಸ್ ಕಡಿಮೆ ಆಗಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಣಕ್ಕೆ ನಾನು ಬಹಳಷ್ಟು ವಿಡಿಯೋಗಳನ್ನ ಮಾಡಿದೀನಿ, ಅದ್ರಲ್ಲಿ ಹೇಳಿರುವ ವಿಷಯಗಳನ್ನ ಮಾಡಿ ಜನಕ್ಕೆ ಬಹಳಷ್ಟು ಸರ್ತಿ ನಾವು ಬಾಯಲ್ಲಿ ಹೇಳಿದ್ರೆ ಕೇಳಿಸ್ಕೊಳ್ತಾರೆ, ಆದ್ರೆ ಮಾಡೋದಿಲ್ಲ. ಯಾಕಂದ್ರೆ ಅದಕ್ಕೆ ಅಲ್ವಾ ಗುರು ಅಂತ ಒಬ್ರು ಇರೋದು. ಗುರು ಇದ್ದು ಅದು ದಾರಿ ತೋರಿಸಿ, ಸ್ವಲ್ಪ ಜನಕ್ಕೆ ದಾರಿ ತೋರಿಸಿ, ಸ್ವಲ್ಪ ದಿನ ಅವ್ರ ಜೊತೆ ನಡೆದು ಆಮೇಲೆ ಅವ್ರನ್ನೇ ಬಿಟ್ರೆ ಅವ್ರು ನಡೀತಾರೆ. ಅದಕ್ಕಾಗಿಯೇ ಈಗ ನಾನೇ ಒಂದು 3 ದಿನಗಳ ಹೀಲಿಂಗ್ ಬೂಟ್ ಕ್ಯಾಂಪ್ ನ ಶುರು ಮಾಡಿದೀನಿ. ಸೊ ಈಗ ಆಲ್ರೆಡಿ ಫಸ್ಟ್ ಬ್ಯಾಚ್ ಇವತ್ತು ಮುಗಿತಾ ಇದೆ. ಇವತ್ತು ಹಣಕ್ಕಾಗಿಯೇ ನಾವು ಹೀಲಿಂಗ್ ಮಾಡ್ತಾ ಇದೀವಿ. ಸೊ ನೀವು ಅದನ್ನ ಜಾಯ್ನ್ ಆಗಿ ಫ್ರೀ ಆಗಿ ಫಸ್ಟ್ ಲೆವೆಲ್ ಬೂಟ್ ಕ್ಯಾಂಪ್ ನ ಫ್ರೀ ಆಗಿ ಮಾಡ್ತಾ ಇದೀನಿ 3 ದಿನ. ಸೊ ನೆಕ್ಸ್ಟ್ ಬ್ಯಾಚ್ ನ ನೀವು ಜಾಯ್ನ್ ಆಗ್ಬೋದು. ಇಲ್ಲ ಅಂದ್ರು ಲೈಫ್ ಕೋಚಿಂಗ್ 1-on-1 ಸೆಷನ್ಗೂ ನೀವು ಅಪ್ಲೈ ಮಾಡ್ಬೋದು. ಬಟ್ ಅದು ಮಾಡೋಕೆ ಆಗೋ ತನಕ ನಮ್ಮ ಯೂಟ್ಯೂಬ್ ಅಲ್ಲಿ ಬಹಳಷ್ಟು ವಿಷಯಗಳನ್ನ ಹೇಳಿದೀನಿ. ಹೋಪೋನೋಪೋನೋ ಬಗ್ಗೆ ಹೇಳಿದೀನಿ, EFT ಬಗ್ಗೆ ಹೇಳಿದೀನಿ, ಮತ್ತೆ ವಿಜುವಲೈಸೇಷನ್ ಬಗ್ಗೆ ಹೇಳಿದೀನಿ. ಅದನ್ನೆಲ್ಲ ಮಾಡಿ ಖಂಡಿತ ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ಹಣ ಒಂದು ಎನರ್ಜಿ, ಹಣ ಒಂದು ಶಕ್ತಿ. ಆ ಫ್ರೀಕ್ವೆನ್ಸಿಗೆ ನೀವು ಹೋದ್ರೆ ಹಣ ಖಂಡಿತ ಬರುತ್ತೆ. ಸೊ ಮಾಡಿ ಇದನ್ನ. ನೀವು ನಿಮ್ ಕೈಯಲ್ಲಿ ಮಾಡಕ್ ಆಗ್ತಾನೆ ಇಲ್ಲ ಅಂದ್ರೆ ಖಂಡಿತ ನೀವು ನನ್ನ ವೈಯಕ್ತಿಕವಾಗಿ 1-on-1 ಕಾಲ್ ಲೈಫ್ ಕೋಚಿಂಗ್ ಅಪ್ಲೈ ಮಾಡ್ಬೋದು, ಅಥವಾ ನಮ್ಮ ಹೀಲಿಂಗ್ ಬೂಟ್ ಕ್ಯಾಂಪ್ ಜಾಯ್ನ್ ಆಗ್ಬೋದು. ವಸಂತ್ ಅವರು ಹೊಳೆ ಹೊನ್ನೂರಿಂದ ಸ್ಟಕ್ ಮನಿ ಸರ್ ಅಂತಿದ್ದಾರೆ, ಮತ್ತೆ ಹಣದ ಬಗ್ಗೆನೆ. ಈಗ ನಾನು ಅಶ್ವಿನಿ ಅವ್ರಿಗೆ ಏನ್ ಹೇಳದ್ನೋ ಅದನ್ನೇ ನಿಮ್ಗೂ ಹೇಳ್ತೀನಿ ಗೆಳೆಯ. ಹಣ ಆಗ್ಲಿ, ಆರೋಗ್ಯದಲ್ಲಿ ಸಮಸ್ಯೆ ಆಗ್ಲಿ, ಕೆಲವೊಮ್ಮೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇಂದ ಕೆಲವು ವಿಷಯಗಳು ನಡೆಯುತ್ತೆ ನಿಜ. ಆದ್ರೆ ಅದರಿಂದ ನಮಗ್ ಸಮಸ್ಯೆ ಆಗ್ತಿದೆ, ಅದರಿಂದ ನಮಗ್ ನೋವಾಗ್ತಿದೆ, ಅದರಿಂದ ನಮ್ಮ ಫ್ರೀಕ್ವೆನ್ಸಿ ಡೌನ್ ಆಗ್ತಿದೆ ಅಂದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನಾವೇ. ನಾನು ಹೇಳಿದ್ನಲ್ಲ, ಈಲಾನ್ ಮಸ್ಕ್ ಜಗತ್ತಿನಲ್ಲಿಯೇ ಒಂದು ಬಹಳ ದೊಡ್ಡ ಹಣವಂತ ವ್ಯಕ್ತಿ. ಅವರು ಒಂದಿನದಲ್ಲಿ 1000 ಕೋಟಿ ಅವ್ರಿಗೆ ಹೋಗ್ಬಿಡುತ್ತೆ. ಅವರ ಎಲ್ಲಾ ಶೇರ್ ಮಾರ್ಕೆಟ್ ಬಿದ್ದಾಗ ಸಡನ್ ಆಗಿ 1000 ಕೋಟಿ ಕಳ್ಕೊಳ್ತಾರೆ ಅವರು. ಆದ್ರೆ ಅವ್ರ ಮನ್ಸಿಗೆ ಒಂಚೂರು ಬೇಜಾರಾಗಿರಲ್ಲ. ನೀವು ಕೇಳಿ ನೋಡಿ. ಅಂದ್ರೆ ಅವರ ಡಾಕ್ಯುಮೆಂಟ್ರೀಸ್ ಎಲ್ಲ ನೋಡಿದ್ರೆ, ನೀವು ಅವ್ರನ್ನ ಕೇಳೋದು ಅಂದ್ರೆ ಅವರ ಡಾಕ್ಯುಮೆಂಟ್ರೀಸ್ ನೋಡಿ, ಅವ್ರ ಬಗ್ಗೆ ಓದಿ, ನಿಮ್ಗೆ ಅವರ ಆಟಿಟ್ಯೂಡ್ ಅರ್ಥ ಆಗತ್ತೆ. ನಮ್ಮ ಸುತ್ತಮುತ್ತಲಿರೋ ದೊಡ್ಡ ದೊಡ್ಡ ಹಣವಂತರನ್ನ ನೀವು ಕೇಳಿದ್ರೇನೆ ಗೊತ್ತಾಗುತ್ತೆ. ಅವ್ರು ಇವತ್ತು ಎಲ್ಲರೂ ಯೂಟ್ಯೂಬ್ ಅಲ್ಲಿ ಇಂಟರ್ವ್ಯೂಸ್ ಎಲ್ಲ ಮಾಡೋದ್ರಿಂದ ನೀವು ಅವರ ಮಾತುಗಳನ್ನ ಕೇಳ್ಬೋದು. ಹಣವಂತರಲ್ಲೆಲ್ಲ ಇರುವ ಒಂದು ಗುಣ, ಅವರು ಲಾಸ್ ಆದಾಗ ಕುಗ್ಗು ಬಿಡಲ್ಲ. ನಮ್ಮ ಅಮಿತಾಬ್ ಬಚ್ಚನ್ ಅವರು ನನ್ನ ಒಂದು ದೊಡ್ಡ ಸ್ಫೂರ್ತಿ, ಒಬ್ಬ ನಟನಾಗಿ ಅವರು ನನಗೆ ದೊಡ್ಡ ಸ್ಫೂರ್ತಿ. ಎಲ್ಲವನ್ನೂ ಕಳ್ಕೊಂಡ್ರು ಅವರು, ಒಂದು ಹಂತದಲ್ಲಿ ಎಲ್ಲವನ್ನೂ ಕಳ್ಕೊಂಡ್ರು. ರಜನಿ ಅವರು ಇದ್ರ ಬಗ್ಗೆ ಬಹಳ ಅದ್ಭುತವಾಗಿ ರೀಸೆಂಟ್ ಆಗಿ ಒಂದು ಇವೆಂಟ್ ಅಲ್ಲಿ ಮಾತಾಡಿದ್ರು. ಅಮಿತಾಬ್ ಬಚ್ಚನ್ ಅವರು ಎಲ್ಲವನ್ನೂ ಕಳ್ಕೊಂಡ್ರು ಜೀವನದಲ್ಲಿ, ಅಷ್ಟು ದೊಡ್ಡ ಮಟ್ಟಿಗೆ ಯಶಸ್ಸನ್ನ ಕಂಡು ಎಲ್ಲವನ್ನೂ ಕಳ್ಕೊಂಡ್ರು. ಆದ್ರೆ ಮತ್ತೆ ಅವರು ಕೆಲವೇ ವರ್ಷಗಳಲ್ಲಿ ಮತ್ತೆ ಅದೇ ಲೆವೆಲ್ಗೆ ಬಂದ್ರು. ಏನಕ್ಕೆ? ಅವರ ಫ್ರೀಕ್ವೆನ್ಸಿ ಹಣವಂತರ ಫ್ರೀಕ್ವೆನ್ಸಿ. ಬಡವನ ಫ್ರೀಕ್ವೆನ್ಸಿ, ಆ ಕೌನ್ ಬನೇಗಾ ಕರೋಡ್ಪತಿ ಬಗ್ಗೆ ತುಂಬಾ ಜನ ಹೇಳ್ತಿದ್ರು ಅಲ್ವಾ. ಕೋಟಿನ ಗೆದ್ದರೂ ಕೂಡ ಒಬ್ಬ ಬಡವನ ಫ್ರೀಕ್ವೆನ್ಸಿ ನಮ್ಮ ಮೈಂಡ್ ಅಲ್ಲಿ ಇದ್ರೆ, ಒಬ್ಬ ಬಡತನದ ಒಂದು ಎನರ್ಜಿ ನಮ್ಮ ತಲೆನಲ್ಲಿ ಇದ್ರೆ, ಕೋಟಿ ರೂಪಾಯಿ ಗೆದ್ದು ಬಂದು ಕೆಲವೇ ದಿನಗಳಲ್ಲಿ ಆ ಕೋಟಿನ ಕಳ್ಕೊಂಡು ಮತ್ತೆ ರೋಡ್ಗೆ ಬಂದ್ಬಿಡ್ತೀವಿ ಅಂತಾರೆ. ಸೊ ಫ್ರೀಕ್ವೆನ್ಸಿ ಮೇಲೆ ಕೆಲಸ ಮಾಡೋದಕ್ಕೆ ಪ್ರಾಮುಖ್ಯತೆ ಕೊಡಿ. ಹಣ ಬರುತ್ತೆ ಹೋಗುತ್ತೆ, ಅದು ಹಣ ಅನ್ನೋದು ಎನರ್ಜಿ, ಅದು ಬರುತ್ತೆ ಹೋಗುತ್ತೆ. ಆರೋಗ್ಯನೂ ಅಷ್ಟೇ. ಇವತ್ತು ಆರೋಗ್ಯವಾಗಿರ್ತೀವಿ, ಬರೋ ವಾರ ಏನೋ ಕೋಲ್ಡ್ ಆಗುತ್ತೆ, ಮತ್ತೆ ಆರೋಗ್ಯ, ಇದೆಲ್ಲ ಕಾಮನ್. ಬಟ್ ಅದರಿಂದ ನಮಗ್ ದುಃಖ ಆಗ್ತಿದೆ, ಅದರಿಂದ ನಾವು ಒದ್ದಾಡ್ತಾ ಇದೀವಿ, ಅದರಿಂದ ನಮ್ಮ ಜೀವನಕ್ಕೆ, ನಮ್ಮ ಸಂತೋಷಕ್ಕೆ, ನಮ್ಮ ಭಾವನೆಗಳೆಲ್ಲ ಫ್ರೀಕ್ವೆನ್ಸಿ ಕಡಿಮೆ ಆಗ್ತಿದೆ ಅಂದ್ರೆ ಅದ್ರ ಮೇಲೆ ಕೆಲಸ ಮಾಡೋ ಸಂಪೂರ್ಣ ಜವಾಬ್ದಾರಿ ನಮ್ದು. ಅದರ ಸಂಪೂರ್ಣ ಶಕ್ತಿ ನಮ್ಮ ಹತ್ರನೇ ಇದೆ. ಇದೇ ಆಕರ್ಷಣೆಯ ನಿಯಮದ ಮೂಲ ತತ್ವ. ನಮ್ಮ ಜೀವನದಲ್ಲಿ ಏನೇ ನಡೀತಾ ಇದ್ದು ಅದರ ಸಂಪೂರ್ಣ ಜವಾಬ್ದಾರಿ ನನ್ನದು, ಬೇರೆ ಯಾರ್ದು ಅಲ್ಲ, ನನ್ನದು. ಹಣ ಬರ್ತಿದ್ರು ಅದು ನನ್ನ ಜವಾಬ್ದಾರಿ, ಹಣ ಬರ್ತಿಲ್ಲ ಅಂದ್ರೂ ಅದು ನನ್ನ ಜವಾಬ್ದಾರಿ. ಸೊ ಮೊದಲು ಇದಕ್ಕೆ ನಾನು ಸಂಪೂರ್ಣ ಜವಾಬ್ದಾರಿ. ಇವತ್ತಿಂದ ನನ್ನ ಫ್ರೀಕ್ವೆನ್ಸಿ ಬಗ್ಗೆ ನಾನು ಕಾಳಜಿ ವಹಿಸ್ತೀನಿ. ನನ್ನ
ಶಕ್ತಿಯ ಬಗ್ಗೆ ನಾನು ಕಾಳಜಿ ವಹಿಸ್ತೀನಿ, ನನ್ನ ಯಾವಾಗ್ಲೂ ನಾನು ಸಂತೋಷವಾಗಿ ಇಟ್ಕೋತೀನಿ. ಇದನ್ನ ನೀವು ಮಾಡ್ತಾ ಹೋಗಿ, ನಿಮ್ಮ ಸಮಸ್ಯೆಗಳೆಲ್ಲ ತನ್ನಷ್ಟಕ್ಕೆ ತಾನೇ ಬಗೆಹರಿತಾ ಹೋಗುತ್ತೆ. ಸೊ ಇವತ್ತಿನ ವಿಡಿಯೋನಲ್ಲಿ ಎಲ್ಲಾ ಪ್ರಶ್ನೆಗಳನ್ನೂ ಉತ್ತರ ಕೊಟ್ಟಿದ್ದೀನಿ. ಇನ್ನಷ್ಟು ಪ್ರಶ್ನೆಗಳಿಗೆ ನಾನು ಕಾಯ್ತಾ ಇದ್ದೀನಿ, ಯಾಕಂದ್ರೆ ನೀವು ಪ್ರಶ್ನೆ ಕೊಟ್ಟಾಗ ನನಗೆ ಇನ್ನೂ ಚೆನ್ನಾಗಿ ಉತ್ತರಗಳನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇನ್ನಷ್ಟು ಪ್ರಶ್ನೆಗಳನ್ನ ನೀವು ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿ ಜಾಯ್ನ್ ಆಗಿ ಅಲ್ಲೊಂದು ಗೂಗಲ್ ಫಾರ್ಮ್ ಅಲ್ಲಿ ಪ್ರಶ್ನೆಗಳನ್ನ ಕೇಳೋ ಅವಕಾಶ ಕೊಟ್ಟಿದ್ದೀವಿ, ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ಸೊ ನಾನು ಇನ್ನಷ್ಟು ಪ್ರಶ್ನೆಗಳಿಗೆ ಬರೋವಾರ ಕೂಡ ಉತ್ತರ ಕೊಡ್ತೀನಿ. ಅಲ್ಲಿವರೆಗೂ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್. ಧನ್ಯವಾದಗಳು ಗೆಳೆಯರೆ.